Hello students. So in this video we will be discussing the next topic of the chapter, that is differentiation. Okay, we will be learning about the topic called as differentiation. Okay, along with differentiation ಜೊತೆ ಇನ್ನೊಂದು ಟಾಪಿಕ್ ಬಂದಬಿಡುತ್ತೆ ಏನಂದ್ರೆ integration. So differentiation, integration, these are two important topics of the branch of maths called as calculus. So calculus ಅನ್ನೋದೇನ್ರಿ, this is the branch of maths. Okay, so ಈ ಬ್ರಾಂಚ್ ಒಳಗಡೆ ಎರಡು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ಅಂದ್ರೆ, one is differentiation, another one is integration. ಇವೆರಡು ಟಾಪಿಕ್ ಬಹಳ ಇಂಪಾರ್ಟೆಂಟ್. ಸೊ ಇವೆರಡು ಟಾಪಿಕ್ ಮ್ಯಾಗ ಈಗ ನೆಕ್ಸ್ಟ್ 5 ಚಾಪ್ಟರ್ಸ್ ನೀವು ಕಲಿತೀರಿ. ಓಕೆ, ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ಇವೆರಡು ಟಾಪಿಕ್ ಮೇಲೆ ನೀವು ವಿಲ್ ಬಿ ಲರ್ನಿಂಗ್ ಅರೌಂಡ್ ನೆಕ್ಸ್ಟ್ 5 ಚಾಪ್ಟರ್ಸ್. ಓಕೆ, ಸೊ ಹಂಗಾರ ಈ ಚಾಪ್ಟರ್ ಒಳಗಡೆ ಬೇಕಾಗಿದ್ದೇನೆಂದ್ರೆ ಡಿಫ್ರೆನ್ಸಿಯೇಷನ್. ಓಕೆ, ಈ ಚಾಪ್ಟರ್ ಒಳಗಡೆ ಮೇನ್ ಬೇಕಾಗಿದ್ದೇನೆಂದ್ರೆ ಡಿಫ್ರೆನ್ಸಿಯೇಷನ್. ನೆಕ್ಸ್ಟ್ ಚಾಪ್ಟರ್ ಇಟ್ ಈಸ್ ಕಾಲ್ಡ್ ಆಸ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಈ ಚಾಪ್ಟರ್ ಡಿಫ್ರೆನ್ಸಿಯೇಷನ್, ನೆಕ್ಸ್ಟ್ ಚಾಪ್ಟರ್ ಈಸ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಆಮೇಲೆ ಏನು ಬರುತ್ತೆ, ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಇಂಟಿಗ್ರೇಷನ್. ಅದರ್ ನೆಕ್ಸ್ಟ್ ಚಾಪ್ಟರ್ ಇಟ್ ವಿಲ್ ಬಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಓಕೆ, ಅದರ್ ನೆಕ್ಸ್ಟ್ ಚಾಪ್ಟರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಸೊ ನೆಕ್ಸ್ಟ್ ಅರೌಂಡ್ 5 ಚಾಪ್ಟರ್ಸ್ ನೀವು ಈ ಟಾಪಿಕ್ಸ್ನ ಕಲಿತೀರಿ, ಯಾವುದು ಡಿಫರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್. ಸೊ ಹಂಗಾರೆ ಫಸ್ಟ್ ವಿಲ್ ಬಿ ಲರ್ನಿಂಗ್ ನಾವು ಡಿಫರೆನ್ಸಿಯೇಷನ್, ನೆಕ್ಸ್ಟ್ ಇಂಟಿಗ್ರೇಷನ್. ಸೊ ಹಂಗಾರೆ ವಾಟ್ ಈಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಡಿಫರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್? ಸೊ ಡಿಫರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ಬೇಸಿಕ್ ಡಿಫರೆನ್ಸ್ ಏನು ಅಂತಂದ್ರೆ, ಈಗ ನೋಡ್ರಿ, ಡಿಫರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ಬೇಸಿಕ್ ಡಿಫರೆನ್ಸ್ ಹೇಳ್ಬೇಕಂದ್ರೆ ಅತಿ ಸಿಂಪಲ್ ಎಕ್ಸಾಂಪಲ್ ಕೂಡ ಹೇಳ್ಬೇಕಂದ್ರೆ, ಡಿಫರೆನ್ಸಿಯೇಷನ್ ಅಂದ್ರೆ ಸ್ಪ್ಲಿಟ್ ಮಾಡೋದು, ಡಿಫರೆನ್ಶಿಯೇಟ್ ಮಾಡೋದು ಅಥವಾ ಸ್ಪ್ಲಿಟ್ ಮಾಡೋದು ಅಥವಾ ಕನ್ನಡದಾಗ ಒಡೆಯುವುದು ಅಂತ ಕರೀತಾರಲ್ಲ ಅದು. ಸೊ ಇದ್ದಿದ್ದನ್ನ ಸ್ಪ್ಲಿಟ್ ಮಾಡೋದಕ್ಕೆ ಏನು ಕರೀತಾರ, ಡಿಫರೆನ್ಸಿಯೇಷನ್. ಇಂಟಿಗ್ರೇಷನ್ ಅಂದ್ರೆ ಸ್ಪ್ಲಿಟ್ ಆಗಿದ್ದನ್ನೆಲ್ಲಾನು ಜಾಯಿನ್ ಮಾಡೋದು, ಸ್ಪ್ಲಿಟ್ ಆಗಿದ್ದನ್ನೆಲ್ಲಾನು ಜಾಯಿನ್ ಮಾಡೋದು ಅಥವಾ ಇಂಟಿಗ್ರೇಟ್ ಮಾಡೋದು ಅಥವಾ ಅಡಿಷನ್ ಮಾಡೋದಕ್ಕೆ ಏನು ಕರೀತಾರ, ಇಂಟಿಗ್ರೇಷನ್. ಇದ್ದಿದ್ದನ್ನೆಲ್ಲಾನು ಸ್ಪ್ಲಿಟ್ ಮಾಡೋದು ಅಥವಾ ಒಡೆಯೋದಕ್ಕೆ ಏನು ಕರೀತಾರ, ಡಿಫರೆನ್ಸಿಯೇಷನ್. ಫಾರ್ ಎಕ್ಸಾಂಪಲ್, ಅತಿ ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಒಬ್ಬ ಮನುಷ್ಯ ಅದನ್ನಂತ ತೋರಿ, ಕಣ್ಣೆಲ್ಲ ಬಾಯ್ ಈಗ ಮಾದನ ಇವ. ಸೊ ಈಗ ಇದು ಏನಿದು, ದಿಸ್ ಈಸ್ ಹ್ಯೂಮನ್ ಬಾಡಿ, ಕರೆಕ್ಟಾ? ಸೊ ಈ ಹ್ಯೂಮನ್ ಬಾಡಿನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಹ್ಯೂಮನ್ ಬಾಡಿನ ಡಿವೈಡ್ ಮಾಡ್ಕೊಂತ ಬಂದ್ರೆ, ಅಂದ್ರೆ ಹ್ಯೂಮನ್ ಬಾಡಿನ ಡಿವೈಡ್ ಮಾಡ್ಕೊಂಡ್ ಬಂದ್ರೆ ಏನಾಗುತ್ತೆ ನೋಡ್ರಿ, ಹ್ಯೂಮನ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಏನ್ರಿ, ಆರ್ಗನ್ ಸಿಸ್ಟಮ್. Organ system is made up of organs. Organs are made up of tissues. Tissues are made up of cells. ಹಂಗ. ಸೊ ಎಲ್ಲಿ ಬಂದು ನಾವು ಹ್ಯೂಮನ್ ಬಾಡಿನ ಡಿವೈಡ್ ಮಾಡ್ಕೊಂಡ್ ಬಂದ್ವಿ, ಹ್ಯೂಮನ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಆರ್ಗನ್ ಸಿಸ್ಟಮ್ ಇಸ್ ಮೇಡ್ ಅಪ್ ಆಫ್ ಆರ್ಗನ್ಸ್ ದೇ ಆರ್ ಮೇಡ್ ಅಪ್ ಆಫ್ ಟಿಶ್ಯೂಸ್ ದೇ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಸೊ ಹ್ಯೂಮನ್ ಬಾಡಿನ ಡಿವೈಡ್ ಮಾಡ್ಕೊಂಡ್ ಬಂದ್ರೆ ಅಲ್ಟಿಮೇಟ್ಲಿ ವಿ ವಿಲ್ ಗೆಟ್ ಏನ್ರಿ, ಸೆಲ್. ಸೊ ಅಂದ್ರೆ ಏನು ಹೇಳತ್ತಿದ್ದು, ಹ್ಯೂಮನ್ ಬಾಡಿನ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಓಕೆ, ಸೊ ಹ್ಯೂಮನ್ ಬಾಡಿನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಸೆಲ್ ಸಿಗುತ್ತೆ. ಹ್ಯೂಮನ್ ಬಾಡಿನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಸೆಲ್ ಸಿಗುತ್ತೆ. ಸೊ ಸೆಲ್ನ ಹೊಳ್ಳೆ ಸೆಲ್ಸ್ನ ಹೊಳ್ಳೆ ಇಂಟಿಗ್ರೇಟ್ ಮಾಡಿದ್ರೆ ನೋಡ್ರಿ, ಹ್ಯೂಮನ್ ಬಾಡಿನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಸೆಲ್ಸ್ ಸಿಗುತ್ತೆ. ಸೊ ಸೆಲ್ಸ್ನ ಹೊಳ್ಳೆ ಇಂಟಿಗ್ರೇಷನ್ ಮಾಡಿದ್ರೆ ಏನು ಸಿಗುತ್ತೆ, ಸೊ ಸೆಲ್ಸ್ನ ಹೊಳ್ಳೆ ಇಂಟಿಗ್ರೇಷನ್ ಮಾಡಿದ್ರೆ ಟಿಶ್ಯೂಸ್ ಸಿಗುತ್ತೆ. ಟಿಶ್ಯೂಸ್ನ ಇಂಟಿಗ್ರೇಷನ್ ಮಾಡಿದ್ರೆ ಆರ್ಗನ್ಸ್ ಸಿಗುತ್ತೆ. ಆರ್ಗನ್ಸ್ನ ಇಂಟಿಗ್ರೇಷನ್ ಮಾಡಿದ್ರೆ ಆರ್ಗನ್ ಸಿಸ್ಟಮ್ ಸಿಗುತ್ತೆ. ಆರ್ಗನ್ ಸಿಸ್ಟಮ್ಸ್ನ ಎಲ್ಲಾನು ಸೇರಿ ಇಂಟಿಗ್ರೇಷನ್ ಮಾಡಿ ಎಲ್ಲಾನು ಸೇರಿ ಜಾಯಿನ್ ಮಾಡಿದ್ರೆ ಏನು ಸಿಗುತ್ತೆ, ಹ್ಯೂಮನ್ ಬಾಡಿ ಸಿಗುತ್ತೆ. ಸೊ ಇದು ಏನ್ರಿ, ದಿಸ್ ಈಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಡಿಫರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್. ತಿಳಿತಾ ಇದೆ? ಸೊ ಸಿಂಪಲ್ ಐತೆ ಎಕ್ಸಾಂಪಲ್. ಸೊ ಹ್ಯೂಮನ್ ಬಾಡಿನ ಡಿಫರೆನ್ಶಿಯೇಟ್ ಮಾಡಿದ್ರೆ, ನಿಮಗೆ ಏನು ಸಿಗುತ್ತೆ, ಸೆಲ್ಸ್ ಸಿಗ್ತಾವೆ. ಸೆಲ್ಸ್ನ ಹೊಳ್ಳೆ ಇಂಟಿಗ್ರೇಷನ್ ಮಾಡಿದ್ರೆ ಏನು ಸಿಗುತ್ತೆ, ಆರ್ಗನ್ ಸಿಸ್ಟಮ್ ಇಂದ ಹ್ಯೂಮನ್ ಬೀಯಿಂಗ್ ಸಿಗುತ್ತೆ. ದಿಸ್ ಈಸ್ ದ ಬೇಸಿಕ್ ಡಿಫರೆನ್ಸಿಯೇಷನ್ ಅಥವಾ ದಿಸ್ ಈಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಡಿಫರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್. ಸೊ ಡಿಫರೆನ್ಸಿಯೇಷನ್ ಅಂದ್ರೆ ಏನು ಮಾಡ್ಕೊಂಡ್ ಬರ್ತೀವಿ, ಸ್ಪ್ಲಿಟ್ ಮಾಡ್ಕೊಂಡ್ ಬರ್ತೀವಿ. ಇಂಟಿಗ್ರೇಷನ್ ಅಂದ್ರೆ ಏನು ಮಾಡ್ಕೊಂಡ್ ಬರ್ತೀವಿ, ಜಾಯಿನ್ ಮಾಡ್ಕೊಂಡ್ ಬರ್ತೀವಿ. ತಿಳಿತಾ ಇದು? ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ಹಂಗ ನಾ ತಗೊಂಡ್ರ,
ಈ ಎಕ್ಸಾಂಪಲ್ ಬಿಟ್ಟು ಮತ್ತೆ ಬೇರೆ ಎಕ್ಸಾಂಪಲ್ ಯಾವ್ದಾರ ತಗೊಂಡೆ ಅಂತಂದ್ರೆ ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬಾಡಿ ಬಿಟ್ ಮತ್ತು ಇದೇ ಟೈಪ್ ನಾನು ಎಕ್ಸಾಂಪಲ್ ತೊಗೊಂಡೆ ಅಂತ ಕೊರಿ. ಇದೇ ಟೈಪ್ ನಾನು ಎಕ್ಸಾಂಪಲ್ ತೊಗೊಂಡೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯೂನಿವರ್ಸ್. ಸೊ ಯೂನಿವರ್ಸ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಬರ್ರಿ. ಸೊ ಯೂನಿವರ್ಸ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಬರ್ರಿ. ಯೂನಿವರ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ ಗ್ಯಾಲಾಕ್ಸಿ ಬರುತ್ತೆ. ಯೂನಿವರ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ ಗ್ಯಾಲಾಕ್ಸಿ ಬಂತು. ಗ್ಯಾಲಾಕ್ಸಿನ ಒಳ್ಳೆ ಡಿಫ್ರೆನ್ಶಿಯೇಟ್ ಮಾಡ್ರಿ. ಗ್ಯಾಲಾಕ್ಸಿನ ಒಳ್ಳೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಯು ವಿಲ್ ಗೆಟ್ ಮೆನಿ ಸೋಲಾರ್ ಸಿಸ್ಟಮ್ಸ್ ಬರ್ತಾವೆ ಅದರೊಳಗಡೆ. ಹೌದಾ, ಸೋಲಾರ್ ಸಿಸ್ಟಮ್ ಒಳಗಡೆ ಏನು ಬರ್ತಾವೆ, ಪ್ಲಾನೆಟ್ಸ್ ಬರ್ತಾವೆ. ಪ್ಲಾನೆಟ್ಸ್ ಒಳಗಡೆ ಏನು ಬರ್ತಾವೆ, ಎಷ್ಟಕ್ಕೊಂದು ಲೈಫ್ ಫಾರ್ಮ್ಸ್ ಬರ್ತಾವೆ. ಲೈಫ್ ಫಾರ್ಮ್ಸ್ ಒಳಗಡೆ ಮನುಷ್ಯನೊಬ್ಬ ಬರ್ತಾನೆ. ಸೊ ಹೌದಾ, ಸೊ ಹಂಗೆ ನೀವು ಒಂದೊಂದರ ಇಂಟಿಗ್ರೇಷನ್ ಮಾಡ್ಕೊಂಬಂದ್ರಿ, ರಿವರ್ಸ್ ಮಾಡ್ಕೊಂಬಂದ್ರಿ. ಈಗ ನೋಡ್ರಿ, ಯೂನಿವರ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಗ್ಯಾಲಾಕ್ಸಿ ಬರುತ್ತೆ. ಗ್ಯಾಲಾಕ್ಸಿನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಒಳಗಡೆ ಏನು ಬಂತು, ನಮ್ದು ಸೋಲಾರ್ ಸಿಸ್ಟಮ್ ಬರುತ್ತೆ. ನಮ್ದು ಯಾವ ಸೋಲಾರ್ ಸಿಸ್ಟಮ್, ನಮ್ದ್ರೊಳಗೆ ಸನ್ ಅದ. ಹೌದಾ, ಹಂಗೆ ಎಷ್ಟಕ್ಕೊಂದು ಬೇರೆ ಬೇರೆ ಸ್ಟಾರ್ಸ್ ಅದಾವೆ ಆ ಟೈಪ್. ಸೊ ನಮ್ಮ ಸೋಲಾರ್ ಸಿಸ್ಟಮ್ ಬರುತ್ತೆ. ಸೋಲಾರ್ ಸಿಸ್ಟಮ್ ಒಳಗಡೆ ನಮ್ಮ ಸೋಲಾರ್ ಸಿಸ್ಟಮ್, ನಮ್ಮ ಸೋಲಾರ್ ಸಿಸ್ಟಮ್ ಒಳಗಡೆ ನಮ್ಮ ಪ್ಲಾನೆಟ್. ಸೊ ನಮ್ಮ ಪ್ಲಾನೆಟ್ ಒಳಗಡೆ ಏನು ಬರುತ್ತೆ, ಯು ವಿಲ್ ಗೆಟ್ ಕಾಂಟಿನೆಂಟ್ ಕಾಲ್ಡ್ ಆಸ್ ಏಷ್ಯಾ. ಏಷ್ಯಾ ಒಳಗಡೆ ಏನು ಬರುತ್ತೆ, ಇಂಡಿಯಾ ಬರುತ್ತೆ. ಏಷ್ಯಾ ಒಳಗಡೆ ಏನು ಬರುತ್ತೆ, ಇಂಡಿಯಾ ಬರುತ್ತೆ. ಇಂಡಿಯಾ ಒಳಗಡೆ ಏನು ಬರುತ್ತೆ, ಎಷ್ಟಕ್ಕೊಂದು ಏನು ಬರ್ತಾವೆ, ಇಂಡಿಯಾ ಒಳಗಡೆ ಎಷ್ಟಕ್ಕೊಂದು ಏನು ಬರ್ತಾವೆ, ಡಿಸ್ಟಿಕ್ಸ್ ಬರ್ತಾವೆ ಅಥವಾ ಸ್ಟೇಟ್ಸ್ ಬರ್ತಾವೆ. ಸ್ಟೇಟ್ಸ್ ಒಳಗೆ ಎಷ್ಟಕ್ಕೊಂದು ಏನು ಬರ್ತಾವೆ, ಡಿಸ್ಟಿಕ್ಸ್ ಬರ್ತಾವೆ. ಕರೆಕ್ಟಾ? ಸೊ ಈಗ ಏನು ಮಾಡ್ಕೊಂಬರತ್ತಿಲ್ಲ, ಡಿಫ್ರೆನ್ಶಿಯೇಟ್ ಮಾಡ್ಕೊಂಬರ್ತೀವಿ. ಎಲ್ಲಿಂದ, ಯೂನಿವರ್ಸ್. ಸೊ ಯೂನಿವರ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಗ್ಯಾಲಾಕ್ಸಿ ಬಂತು. ಗ್ಯಾಲಾಕ್ಸಿ ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಇಂದ ಪ್ಲಾನೆಟ್ಸ್, ಪ್ಲಾನೆಟ್ಸ್ ಇಂದ ಏಷ್ಯಾ, ಏಷ್ಯಾದಿಂದ ಇಂಡಿಯಾ, ಇಂಡಿಯಾದಿಂದ ಸ್ಟೇಟ್ಸ್, ಸ್ಟೇಟ್ಸ್ ಇಂದ ಡಿಸ್ಟಿಕ್ಸ್. ಸೊ ಹಂಗೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಬಂದ್ರೆ ಹಿಂಗೆ ಬರ್ತೀವಿ. ಅದನ್ನ ಇಂಟಿಗ್ರೇಷನ್ ಮಾಡ್ಕೊಂಬಂದ್ರೆ ಹಿಂಗಾಗುತ್ತೆ. ಸಿಟೀಸ್ನ ಇಂಟಿಗ್ರೇಷನ್ ಮಾಡಿರಿ, ಡಿಸ್ಟಿಕ್ಸ್ ಬರುತ್ತೆ. ಡಿಸ್ಟಿಕ್ಸ್ನ ಇಂಟಿಗ್ರೇಷನ್ ಮಾಡಿರಿ, ಸ್ಟೇಟ್ಸ್ ಬರುತ್ತೆ. ಸ್ಟೇಟ್ಸ್ನ ಇಂಟಿಗ್ರೇಷನ್ ಮಾಡಿರಿ, ಕಂಟ್ರಿ ಬರುತ್ತೆ. ಕಂಟ್ರೀಸ್ನ ಇಂಟಿಗ್ರೇಟ್ ಮಾಡಿರಿ, ಕಾಂಟಿನೆಂಟ್ ಬರುತ್ತೆ. ಕಾಂಟಿನೆಂಟ್ನ ಇಂಟಿಗ್ರೇಟ್ ಮಾಡಿರಿ ಏನು ಬರುತ್ತೆ, ಇಡೀ ಪ್ಲಾನೆಟ್ ಬರುತ್ತೆ. ಸೊ ಪ್ಲಾನೆಟ್ನ ಇಂಟಿಗ್ರೇಷನ್ ಮಾಡಿದ್ರೆ ಸೋಲಾರ್ ಸಿಸ್ಟಮ್ ಬರುತ್ತೆ. ಸೋಲಾರ್ ಸಿಸ್ಟಮ್ಸ್ನ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ, ಗ್ಯಾಲಾಕ್ಸಿ ಬರುತ್ತೆ. ಗ್ಯಾಲಾಕ್ಸಿಯಿಂದ ಏನು ಬರುತ್ತೆ, ಯೂನಿವರ್ಸ್ ಬರುತ್ತೆ ಅಥವಾ ಹೋಲ್ ಕಾಸ್ಮೋಸ್ ಅಂತ ಏನು ಕರಿತೀವಿ, ಅದು ಬರುತ್ತೆ. ಹೌದಾ, ಸೊ ದಿಸ್ ಈಸ್ ದ ವೇ ಆಫ್ ಡಿಫ್ರೆನ್ಶಿಯೇಟಿಂಗ್ ಬಿಟ್ವೀನ್ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್. ಸೊ ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ತಿಳಿತಾ ಈಗ. ಸೊ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಅಂದ್ರೆ ಹಿಂಗೆ. ಡಿಫ್ರೆನ್ಸಿಯೇಷನ್ ಅಂದ್ರೆ ಸ್ಪ್ಲಿಟ್ ಮಾಡ್ಕೊಂಡು ಬರ್ತೀರಿ. ಇಂಟಿಗ್ರೇಷನ್ ಅಂದ್ರೆ ಏನು ಮಾಡ್ಕೊಂಡು ಬರ್ತೀರಿ, ಜಾಯಿನ್ ಮಾಡ್ಕೊಂಡು ಬರ್ತೀರಿ. ತಿಳಿತಾ ಇದು. ಇನ್ನೂ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಹಂಗ ಅನ್ಕೋರಿ, ಇದು ಒಂದು ಉಂಡೆ ಇದೆ ಅನ್ಕೋರಿ. ಇದೇನಿದು, ಒಂದು ಉಂಡಿ. ಈ ಉಂಡಿ ಒಳಗಡೆ ಬಹಳಷ್ಟು ಏನಿರ್ತಾವೆ, ಪೀಸಸ್ ಇರ್ತಾವೆ. ಈ ಟೈಪ್ ಸಣ್ಣ ಇರ್ತಾವೆ, ಪೀಸಸ್ ಇರ್ತಾವೆ ಈ ಟೈಪ್. ಹೌದು ಹೇಳ್ರಿ. ಸೊ ಉಂಡಿ ಒಳಗಡೆ ಇರ್ತಾವೆ ಸಣ್ಣ ಈ ಟೈಪ್ ಪೀಸಸ್ ಇರ್ತಾವೆ. ಈಗ ನೀವೇನು ಮಾಡಿದ್ರಿ ಅಂತಂದ್ರೆ, ಈ ಉಂಡಿ ಒಳಗಡೆ ಒಂದು ಸ್ವಲ್ಪ ಪೀಸ್ನ ಹೊರಗಡೆ ತೊಗೊಂಡ್ರಿ, ಒಂದು ಸ್ವಲ್ಪ ಬ್ರೇಕ್ ಮಾಡಿದ್ರಿ. ಈ ಉಂಡಿನ ಬ್ರೇಕ್ ಮಾಡಿ ಒಂದು 4-5 ಪೀಸ್ ಮಾಡಿದ್ರಿ. ಆ ಪೀಸಸ್ ಹಿಂಗೆ ಬಂದು, ಇದು ಒಂದು ಸಣ್ಣ ಪೀಸು. ಸೊ ಇದು ಒಂದು ಪೀಸ್, ಇದು ಒಂದು ಪೀಸ್. ಇದೇನಿದ್ರು ಡಿಫ್ರೆನ್ಸಿಯೇಷನ್. ಸೊ ಇದ್ರೊಳಗಡೆ ಒಂದೊಂದು ಪಾಯಿಂಟ್ ಹೊರಗಡೆ ತೆಗೆದ್ರಿ. ಸೊ ಒಂದೊಂದು ಪೀಸ್ ಹೊರಗಡೆ ತೆಗೆದ್ರಿ. ಇನ್ನೊಂದು ಪೀಸ್, ಈಗ ಇದೊಂದು 2-3-4 ಪೀಸ್ ಹೊರಗಡೆ ತೆಗೆದ್ರಿ. ಇದೇನಿದ್ರು ಡಿರೈವ್ ಮಾಡತ್ರಿ ಎಲ್ಲಿಂದ, ಉಂಡಿಯಿಂದ. ಹೌದಾ, ಸೊ ಇದು ಉಂಡಿ, ಇದು ಕಂಪ್ಲೀಟ್ ಇದೇನಿದು ಉಂಡಿ ಒಳಗಡೆ ಒಂದೊಂದು ಪೀಸ್ ಹೊರಗಡೆ ತೆಗೆದ್ರಿ. ಇದೇನಿದು ಡಿಫ್ರೆನ್ಸಿಯೇಷನ್, ಸ್ಪ್ಲಿಟ್ ಮಾಡ್ಕೊಂಬರತ್ರಿ. ಇಂಟಿಗ್ರೇಷನ್ ಅಂದ್ರೆ ಏನು, ಅಂಥವೆಲ್ಲ ಪೀಸಸ್ನ ಜಾಯಿನ್ ಮಾಡಿ ಉಂಡಿ ಮಾಡೋದು. ಫಾರ್ ಎಕ್ಸಾಂಪಲ್ ಹಿಂಗೈತಿ, ಇದೆಲ್ಲ ಪೀಸಸ್ನ ಜಾಯಿನ್ ಮಾಡ್ರಿ ಏನು ಬರುತ್ತೆ, ಒಂದು ಉಂಡೆ ಬರುತ್ತೆ. ಮತ್ತೆ ಹಿಂಗೆ ಜಾಯಿನ್ ಮಾಡ್ರಿ ಮತ್ತೊಂದು ಉಂಡೆ ಬರುತ್ತೆ. ಹಿಂಗೆ. ಸೊ ಹಿಂಗೆ ಪೀಸಸ್ನ ಜಾಯಿನ್ ಮಾಡ್ಕೊಂಬಂದ್ರೆ ಏನು ಬರುತ್ತೆ, ಉಂಡೆ ಬರುತ್ತೆ. ಸೊ ಇದೇ ಪೀಸಸ್ನ ಸಪ್ರೇಟ್ ಮಾಡ್ಕೊಂಬಂದ್ರೆ ಏನು ಬರ್ತವೆ, ಹಿಂಗೆ ಪೀಸಸ್ ಎಲ್ಲ ಏನಾಗ್ತವೆ, ಹಿಂಗೆ ಸಪ್ರೇಟ್ ಹಾಕೊಂಡು ಹೋಗ್ತವೆ. ತಿಳಿತಾ ಇದೆ. ಸೊ ಸಪ್ರೇಟ್ ಮಾಡೋದು ಅಥವಾ ಡಿವೈಡ್ ಮಾಡೋದಕ್ಕೆ ಏನು ಕರೀತಾರೆ, ಡಿಫ್ರೆನ್ಸಿಯೇಷನ್ ಅಂತ ಕರೀತಾರೆ. ಇಂಟಿಗ್ರೇಷನ್ ಅಂದ್ರೆ ಏನು, ಜಾಯಿನ್ ಮಾಡೋದು, ಜಾಯಿನ್ ಮಾಡ್ಕೊಂಡು ಬರೋದು. ಇದಕ್ಕೆ ಏನು ಕರೀತಾರೆ, ಇಂಟಿಗ್ರೇಷನ್. ದಿಸ್ ಈಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಡಿಫರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್. ತಿಳಿತಾ. ಇನ್ನು ಮ್ಯಾಥಮೆಟಿಕಲಿ ಹೇಳ್ಬೇಕಂದ್ರೆ ಉಂಡಿ, ಚಕ್ಲಿ ಇಂಥವೆಲ್ಲ ಬಿಟ್ಟು ಮ್ಯಾಥಮೆಟಿಕಲಿ ಹೇಳಬೇಕು ಅಂತಂದ್ರೆ ಡಿಫರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್. ಮ್ಯಾಥಮೆಟಿಕಲಿ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಹಂಗ ಒಂದು ಅನ್ಕೋರಿ, ಒಂದು ಏರಿಯಾ ಐತಂತ ಅನ್ಕೋರಿ. ಓಕೆ, ಸೊ ಒಂದು ಏರಿಯಾ ಐತಂದ್ರೆ, ಸೊ ಈ ಏರಿಯಾ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಎಕ್ಸಿಸ್ಟ್ ಬಿಟ್ವೀನ್ 2 points A and B, ಇಫ್ ದಿಸ್ ಏರಿಯಾ ಎಕ್ಸಿಸ್ಟ್ ಬಿಟ್ವೀನ್ 2 points A and B, ಸೊ ಈ ಏರಿಯಾನ ಭಾಳ ಸಣ್ಣ ಪೀಸಸ್ ಆಗಿ ಡಿವೈಡ್ ಮಾಡೋದು. ಈ ಏರಿಯಾನ ಭಾಳ ಸಣ್ಣ ಪೀಸಸ್ ಆಗಿ ಡಿವೈಡ್ ಮಾಡಿದಾಗ ನಿಮ್ಗೊಂದು ಯಾವುದೋ ಒಂದು ಸಣ್ಣ ಒಂದೊಂದು ಪೀಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ ಪೀಸ್ ಬೇಕಾಗಿತ್ತು, ಇಲ್ಲಿ ಏನು ಡಾರ್ಕ್ ಶೇಡ್ ಮಾಡತ್ತೇನ್ರಿ ಈ ಪೀಸ್. ಸೊ ನಿಮ್ಗೆ ಈ ಪೀಸ್ ಬೇಕಾಗಿತ್ತು. ಸೊ ಈ ಪೀಸ್ ಅಷ್ಟ ನೀವು ಏರಿಯಾ ಕಂಡಿದ್ರಿ.
ಆ ಹೋಲ್ ಏರಿಯಾ ಒಳಗಡೆ ಇದನ್ನಷ್ಟೇ ನಿಮ್ಗೆ ಕಂಡುಹಿಡಿದೈತಂದ್ರೆ, ಇದಷ್ಟೇ ನಿಮ್ಗೆ ಇಂಟ್ರೆಸ್ಟ್ ಐತಂದ್ರೆ, ಸೊ ಇದನ್ನು ನೀವು ಈಸಿಯಾಗಿ ಕಂಡುಹಿಡಿಯಬಹುದು ಬಿಟ್ವೀನ್ ಟೂ ಬೌಂಡ್ರೀಸ್ ಎ ಅಂಡ್ ಬಿ ಯೂಸಿಂಗ್ ಎಂಟ್ರಿ ಡಿಫ್ರೆನ್ಸಿಯೇಷನ್. ಸೊ ಇದನ್ನ ಈ ಏರಿಯಾನ ನೀವೇನ್ ಮಾಡ್ಬೋದು ಅಂದ್ರೆ ಈ ಏರಿಯಾನ ಹೊರಗಡೆ ತೊಗೊಂಡ್ಬಿಟ್ರಿ, ಈ ಏರಿಯಾನ ಹೊರಗಡೆ ತೊಗೊಂಡ್ಬಿಟ್ರಿ ಅಂದ್ರೆ ಆ ಹೋಲ್ ಏರಿಯಾ ಒಳಗಡೆ ಈ ಏರಿಯಾನ ಹೊರಗಡೆ ತೊಗೊಂಡ್ಬಂದ್ರಿ ಅಂದ್ರೆ ಇದಕ್ಕೆ ಏನ್ ಕರೀತಾರೆ, ಡಿಫ್ರೆನ್ಶಿಯೇಟ್ ಮಾಡೋದನ್ನ ಕರೀತಾರೆ. ಇಂಟಿಗ್ರೇಷನ್ ಮಾಡೋದಂದ್ರೆ ಏನು, ಫಾರ್ ಎಕ್ಸಾಂಪಲ್ ಒಂದು ಏರಿಯಾ ಐತಿ, ಸೊ ಇಲ್ಲೊಂದು ಕರ್ವ್ ಐತಿ, ಆ ಕರ್ವ್ ಕೆಳಗಡೆ ಇಷ್ಟೊಂದು ಏರಿಯಾ ಐತಿ. ಸೊ ಈ ಕರ್ವ್ ಕೆಳಗಡೆ ಏನ್ ಏರಿಯಾ ಐತಲ್ಲ ಬಿಟ್ವೀನ್ ಟೂ ಪಾಯಿಂಟ್ಸ್ ಹಂಗ ಅನ್ಕೋರಿ, ಎ ಅಂಡ್ ಬಿ, ಬಿಟ್ವೀನ್ ಟೂ ಪಾಯಿಂಟ್ಸ್ ಎ ಅಂಡ್ ಬಿ ದೇರ್ ಇಸ್ ಅ ಕರ್ವ್. ಆ ಕರ್ವ್ ಕೆಳಗಡೆ ಏನೈತಿ, ಏರಿಯಾ ಐತಿ. ಅದು ಏರಿಯಾ ಅಷ್ಟನ್ನು ಜಾಯಿನ್ ಮಾಡ್ಬಿಡೋದು. ಆ ಏರಿಯಾ ಅಷ್ಟನ್ನು ಜಾಯಿನ್ ಮಾಡಿ ಏನ್ ಬರುತ್ತೆ ಆನ್ಸರ್ ಅನ್ನು ಚೆಕ್ ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಕರೀತಾರೆ, ಇಂಟಿಗ್ರೇಷನ್. ಫಾರ್ ಎಕ್ಸಾಂಪಲ್ ಏನ್ ಗ್ರೀನ್ ಶೇಡ್ ಮಾಡತ್ತೀನಲ್ರಿ, ಸೊ ಇದು ಗ್ರೀನ್ ಶೇಡ್ ಮಾಡೋದು ಏನ್ ಇಂಡಿಕೇಟ್ ಮಾಡತ್ತಂದ್ರೆ ಟೋಟಲ್ ಆ ಕರ್ವ್ ಕೆಳಗಡೆ ಏನ್ ಏರಿಯಾ ಬರುತ್ತಲ್ಲ ಅದು ಅಷ್ಟನ್ನು ಇಂಟಿಗ್ರೇಷನ್ ಮಾಡೋದು, ಅಷ್ಟನ್ನು ಕಂಡುಹಿಡಿಯೋದು. ಅಂದ್ರೆ ಈಗ ಏನ್ ಗ್ರೀನ್ ಮಾರ್ಕ್ ಮಾಡತ್ತೇನಿಲ್ಲ ಅದನ್ನ ಅಷ್ಟನ್ನು ಕಂಡುಹಿಡಿಯೋದು. ಇದಕ್ಕೆ ಏನ್ ಕರೀತಾರೆ, ದಿಸ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರೇಷನ್. ಡಿಫ್ರೆನ್ಸಿಯೇಷನ್ ಅಂದ್ರೆ ಅದ್ರೋಗಿಂದ ಒಂದು ಪಾರ್ಟ್ ನಷ್ಟ ಕಂಡುಹಿಡಿಯೋದು. ಇಂಟಿಗ್ರೇಷನ್ ಅಂದ್ರೆ ಏನ್ರಿ, ಅದು ಹೋಲ್ ಏರಿಯಾನ ಎಲ್ಲಾನು ಸೇರಿ ಎಡಿಷನ್ ಮಾಡ್ಬಿಡು. ಸಣ್ಣ ಪೀಸಸ್ ಏನದಾವು, ಸ್ಮಾಲ್ ಪೀಸಸ್ ಆಫ್ ಏರಿಯಾಸ್ ಏನದಾವು ಎಲ್ಲಾನು ಜಾಯಿನ್ ಮಾಡ್ಬಿಟ್ರೆ ಏನಾಗುತ್ತೆ ನೋಡ್ರಿ, ಎಲ್ಲಾನು ಜಾಯಿನ್ ಮಾಡ್ಬಿಟ್ರೆ ಎಲ್ಲಾನು ಹಸಿರು ಕಲರ್ ಆಗ್ಬಿಡುತ್ತೆ. ಸೊ ಎಲ್ಲಾನು ಹಸಿರು ಕಲರ್ ಆದ್ರೆ ಅದರ ಅರ್ಥ ಏನು ಅಂದ್ರೆ ಅದು ಹೋಲ್ ಏರಿಯಾನ ನಾವು ಕಂಡುಹಿಡಿಬೇಕಂತ. ಅದೇ ರೀತಿ ಯು ಶುಡ್ ಫೈಂಡ್ ದ ಹೋಲ್ ಏರಿಯಾ. ಸೊ ಇದೇನ್ ಗ್ರೀನ್ ಕಲರ್ ಮಾರ್ಕ್ ಮಾಡಿನಲ್ರಿ ಅದು ಅಷ್ಟು ಏರಿಯಾನ ಕಂಡುಹಿಡಿಯೋದು. ಬಿಟ್ವೀನ್ ಟೂ ಪಾಯಿಂಟ್ಸ್ ಯಾವುದು, ಎ ಅಂಡ್ ಬಿ, ಬಿಟ್ವೀನ್ ಟೂ ಪಾಯಿಂಟ್ಸ್ ಎ ಅಂಡ್ ಬಿ ಯು ಶುಡ್ ಫೈಂಡ್ ದ ಏರಿಯಾ ಅಂಡರ್ ದಟ್ ಕರ್ವ್. ಇದನ್ನ ನೀವು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ, ಯು ವಿಲ್ ಬಿ ಯೂಸಿಂಗ್ ದ ಟಾಪಿಕ್ ಇಂಟಿಗ್ರೇಷನ್. ಅದ ಹೋಲ್ ಏರಿಯಾ ಒಳಗಡೆ ಒಂದು ಸ್ಮಾಲ್ ಪೀಸ್ ನ ನೀವು ಕಂಡುಹಿಡಿಬೇಕಂತ ಮಾಡ್ರಿ. ಫಾರ್ ಎಕ್ಸಾಂಪಲ್ ಹೋಲ್ ಏರಿಯಾ ಒಳಗಡೆ ನೀವು ಏನ್ ಮಾಡ್ಬೇಕಂತ ಮಾಡ್ರಿ, ಒಂದು ಸ್ಮಾಲ್ ಪೀಸ್ ನ ಅಷ್ಟ ಕಂಡುಹಿಡಿಬೇಕಂತ ಮಾಡ್ರಿ. ಇಲ್ಲಿ ಏನ್ ಗ್ರೀನ್ ಪ್ಯಾಚ್ ಐತಲ್ಲ, ಇದು ಗ್ರೀನ್ ಪ್ಯಾಚ್ ನ ಅಷ್ಟ ಕಂಡುಹಿಡಿಬೇಕಂತ ಮಾಡ್ರಿ. ಸೊ ಈಗ ಇದನ್ನ ಮಾಡ್ಬೇಕಂದ್ರೆ ನೀವೇನ್ ಮಾಡ್ತೀರಿ, ಯು ವಿಲ್ ಬಿ ಯೂಸಿಂಗ್ ದ ಟಾಪಿಕ್ ಏನ್ರಿ, ಡಿಫ್ರೆನ್ಸಿಯೇಷನ್. ತಿಳಿತಾ ಇದ? ಓಕೆ, ಇದು ಡಿಫರೆನ್ಸ್ ನೋಡ್ರಿ, ಡಿಫರೆನ್ಸ್ ಬಿಟ್ವೀನ್ ಡಿಫ್ರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್. ತಿಳಿತಾ ಇದು? ಓಕೆ, ಸೊ ಬೇಸಿಕ್ಸ್ ತಿಳಿತು ಅನ್ಕೊಂಡಿನಿ. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಟಾಪಿಕ್ ಏನಿತ್ತು ನೋಡ್ರಿ, ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆನ್ಸಿಯೇಷನ್ ವಿತ್ ಎಕ್ಸಾಂಪಲ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆನ್ಸಿಯೇಷನ್ ವಿತ್ ಎಕ್ಸಾಂಪಲ್ ನೋಡೋಣ. ಹಂಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಒಳಗೆ ನೀವು ಟಾಪಿಕ್ ಕಲ್ತಿರಿ, ಅದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಥವಾ ಡಿ ವಿ ಬೈ ಡಿ ಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಥವಾ ಡಿ ವಿ ಬೈ ಡಿ ಟಿ ಕಲ್ತಿರಿ, ಹೌದಾ? ಸೊ ಹಂಗ ಅನ್ಕೋರಿ, ಯಾರೋ ಒಬ್ಬ ಮನುಷ್ಯ ಅದನ, ಅವ ಏನ್ ಮಾಡತ್ತಾನಂದ್ರ, ಮತ್ತ ಒಬ್ಬ ಮನುಷ್ಯ ಹಣ ಇದ್ದಂಗ ಅದಾನ ಇವ್ರಿ. ಈಗ ಇವ ಏನದಲ್ಲ, ಒಂದೆರಡು ಕೂದ ಮಾಡೋಂತ. ಈಗ ಇವ ಏನದಲ್ಲ, ಹೀ ಈಸ್ ವಾಕಿಂಗ್ ಆರ್ ಹೀ ಈಸ್ ರನ್ನಿಂಗ್ ಫ್ರಮ್ ಗದಗ್ ಟು ಹುಬ್ಳಿ. ಹೀ ಈಸ್ ರನ್ನಿಂಗ್ ಫ್ರಮ್ ಏನ್ರಿ, ಗದಗ್ ಟು ಹುಬ್ಳಿ. ಸೊ ತಡ್ರಿ, ಇದನ್ನ ಮ್ಯಾಥಮೆಟಿಕಲಿ ಹಾಕ್ಬಿಡ್ಲಾ ನಿಮ್ಗೆ. ಸೊ ಮ್ಯಾಥಮೆಟಿಕಲಿ ಹಾಕ್ಬೇಕಂದ್ರ ಮತ್ತೇನ್ ಬೇಕಾಗತ್ತೆ, ಅಲ್ಲಿ ಗ್ರಾಫ್ ಬೇಕಾಗುತ್ತೆ. ಈಗ ನೋಡ್ರಿ, ಇದು ವೈ ಆಕ್ಸಿಸ್ ಇದೇನಿದು ಎಕ್ಸ್ ಆಕ್ಸಿಸ್. ಈಗ ಅನ್ಕೋರಿ, ಇವ ಏನದಲ್ಲ, ಇವ ಹೀರೋ, ಇವನ ಹೆಸರು ಹೀರೋ. ಓಕೆ, ಸೊ ಇವ ಏನದಲ್ಲ ಹೀರೋ, ಇವ ಏನ್ ಮಾಡ್ತಾನ, ಹಿ ಈಸ್ ಮೂವಿಂಗ್ ಫ್ರಮ್ ಗದಗ್ ಟು ಹುಬ್ಳಿ. ಸೊ ಇದು ಒರಿಜಿನ್ ಏನೈತಲ್ಲ, ಕನ್ಸಿಡರ್ ದಿಸ್ ಆಸ್ ಗದಗ್ ಅಂಡ್ ದಿಸ್ ಡೆಸ್ಟಿನೇಷನ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಹುಬ್ಳಿ. ಸೊ ಇವ ಏನ್ ಹೀರೋ ಅದಲ್ಲ, ದಿಸ್ ಹೀರೋ ಈಸ್ ಮೂವಿಂಗ್ ಫ್ರಮ್ ಗದಗ್ ಟು ಹುಬ್ಳಿ. ಅವ ಏನ್ ಮಾಡತ್ತಾನ, ಗದಗಿಂದ ಹುಬ್ಳಿಗೆ ಹೊಂಟಾನ. ಸೊ ಗದಗಿಂದ ಹುಬ್ಳಿಗೆ ಹೋಗ್ಬೇಕಂತಂದ್ರ ಆಬ್ವಿಯಸ್ಲಿ ಬೈಕ್ ಅಥವಾ ಕಾರ್ ಹಿಂಗೆ ತಗೊಂಡ ಅಂತ ಅನ್ಕೋ. ಸೊ ಗದಗಿಂದ ಹುಬ್ಳಿಗೆ ಹೋಗ್ಬೇಕಾರ ಇನಿಷಿಯಲಿ ಒಂದು ಸ್ಪೀಡ್ ಎಷ್ಟಿರುತ್ತೆ, 0 ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಆಕ್ಸಿಸ್ ಐ ವಿಲ್ ಬಿ ಕನ್ಸಿಡರಿಂಗ್ ದ ಟೈಮ್. ಸೊ ಎಕ್ಸ್ ಆಕ್ಸಿಸ್ ಐ ವಿಲ್ ಬಿ ಕನ್ಸಿಡರಿಂಗ್ ದ ಟೈಮ್, ವೈ ಆಕ್ಸಿಸ್ ಐ ವಿಲ್ ಬಿ ಕನ್ಸಿಡರಿಂಗ್ ದ ವೆಲಾಸಿಟಿ. ಓಕೆ, ಸೊ ಇದು ಹೀರೋ ಬೇರೆ ಕಡೆ ಬರುತ್ತೆ ನೋಡ್ರಿ. y axis I will be, x axis will be considering the time, y axis will be considering the entry velocity. y axis ಒಳಗಡೆ ಕನ್ಸಿಡರ್ ಮಾಡೋಣ, ವೆಲಾಸಿಟಿ ಕನ್ಸಿಡರ್ ಮಾಡೋಣ. ಓಕೆ, ಸೊ ಈ ಕಡೆ v, ಈ ಕಡೆ t.
ಸೊ ಈಗ ವೆಲಾಸಿಟಿ ಮತ್ತು ಟೈಮ್ನ ಕನ್ಸಿಡರ್ ಮಾಡಿದ್ರೆ ಹಂಗೆ ಅನ್ಕೋರಿ. ಸೊ ಟೈಮ್ ಹಿಂಗೈತಿ. ಸೊ 5 minutes time we will be considering in terms of entry minutes. So 5 minutes, 10 minutes, 15 minutes, 20 minutes, 25 minutes, 30 minutes. ಸೊ ಏನೇನು ಮಾಡಿದೆ, ಸೊ ಇಲ್ಲಿ ಸ್ವಲ್ಪ ಮ್ಯಾಗ್ ಬರ್ದೈತಿ, ಇಲ್ಲಿ ಬರ್ದೈತಿ ನೋಡ್ರಿ, ಇಲ್ಲಿ 5, 10, 15, 20, 25. So time along x-axis. So 5, 10, 15, 20, 25, 30 minutes ತೊಗೊಂಡಿನಿ. ಸೊ ಹಂಗೆ ಅನ್ಕೋರಿ ಅವನದು ಸ್ಪೀಡ್ ಫಾರ್ ಎಕ್ಸಾಂಪಲ್ ಒಂದು 20 km/h ಐತಿ. ಸೊ ಇದು 10, ಇದೇನಿದು 20. ಸೊ ಅವನ ಸ್ಪೀಡ್ ಏನೈತಿ 20 km/h ಐತಿ ಅನ್ಕೋರಿ. ಯಾರ್ದು ಹೊಂಟಲ್ಲ ಅವನು. ಸೊ 20 km/h ಅವನ ಸ್ಪೀಡ್ ಅಂತಂದ್ರೆ ಸೊ 20 km/h ಹಂಗ ಒಂದು ಸ್ಪೀಡ್ ಅನ್ಕೊಂಡ್ರ ಈಗ ನಾವು ಒಂದು ಲೈನ್ ತೆಗೆದೆ ಅಂತಕೋರಿ. ಆಮೇಲೆ ಒಂದು ವೆಲಾಸಿಟಿ ಹೆಂಗೈತೆ ಅಂದ್ರೆ ಕಾನ್ಸ್ಟಂಟ್ ವೆಲಾಸಿಟಿ ಐತಿ. ಕಾನ್ಸ್ಟಂಟ್ ವೆಲಾಸಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ 5 ನಿಮಿಷದಾಗ ಒಂದು ವೆಲಾಸಿಟಿ ಎಷ್ಟೈತಿ 20 km/h. 5 ನಿಮಿಷಕ್ಕೆ ಸ್ಟಾರ್ಟಿಂಗ್ 5 ನಿಮಿಷಕ್ಕೆ ಒಂದು ವೆಲಾಸಿಟಿ ಎಷ್ಟೈತಿ 20 km/h. ನೆಕ್ಸ್ಟ್ 10 ಮಿನಿಟ್ಸ್ ಅದಾಗ ಒಂದು ವೆಲಾಸಿಟಿ ಎಷ್ಟೈತಿ 20 km/h. ನೆಕ್ಸ್ಟ್ 15 ಮಿನಿಟ್ಸ್ ಅದಾಗ ಒಂದು ವೆಲಾಸಿಟಿ ಎಷ್ಟೈತಿ 20 km/h. 25 ಮಿನಿಟ್ಸ್ ಅದಾಗ ಒಂದು ವೆಲಾಸಿಟಿ ಎಷ್ಟೈತಿ 20 km/h. ನೀವು ಫಾರ್ ಎಕ್ಸಾಂಪಲ್ ಯಾವಾಗಾರ ತಗೋರಿ ಒಂದು ವೆಲಾಸಿಟಿ 5 ನಿಮಿಷ ಆದಾಗ ಒಂದು ವೆಲಾಸಿಟಿ 20 km/h. 10 ಮಿನಿಟ್ಸ್ ಆದಾಗ ಒಂದು ವೆಲಾಸಿಟಿ 20 km/h. 15 ಮಿನಿಟ್ಸ್ ಆದಾಗ ಒಂದು ವೆಲಾಸಿಟಿ ಇಟ್ ಈಸ್ 20 km/h. 20 ಮಿನಿಟ್ಸ್ ಆದಾಗ ಒಂದು ವೆಲಾಸಿಟಿ 20 km/h. 25 ಮಿನಿಟ್ಸ್ ಆದಾಗ 20 km/h. 30 ಮಿನಿಟ್ಸ್ ಆದಾಗ 20 km/h. ಸೊ ಎಷ್ಟರ ನಿಮಿಷ ಒಳಗಡೆ ತಗೊಂಡ್ರು at any instant of time on velocity ಸೇಮ್ ಐತಿ. ಸೊ on velocity ಎಲ್ಲ ಟೈಮ್ ಒಳಗಡೆ ಸೇಮ್ ಐತಿ ಅಂದ್ರೆ ಅದಕ್ಕೆ ಏನ್ ಕರೀತಾರೆ such velocity it is called as entry constant velocity. Such velocity is called as constant velocity. ಸೊ ಕಾನ್ಸ್ಟಂಟ್ ವೆಲಾಸಿಟಿ ಕಂಡುಹಿಡಿಯುವಾಗ ನಾವು ಏನ್ ಮಾಡೋ ಅವಶ್ಯಕತೆ ಇಲ್ಲ ಅಂತಂದ್ರೆ ನಾವು ಡಿಫರೆನ್ಸಿಯೇಷನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡಿಫರೆನ್ಸಿಯೇಷನ್ ಕಾನ್ಸ್ಟಂಟ್ ವೆಲಾಸಿಟಿ ಕಂಡಕ್ಕೆ ಯೂಸ್ ಆಗಲ್ಲ, ಯಾಕಂದ್ರೆ ಬಹಳ ಈಸಿ ಐತಿ ನೋಡ್ರಿ, ಸಿಂಪಲ್ ಐತಿ. 5 ನಿಮಿಷಕ್ಕೆ ಒಂದು ವೆಲಾಸಿಟಿ ಎಷ್ಟೈತಿ 20 ಐತಿ, 10 ನಿಮಿಷಕ್ಕೆ ಒಂದು ವೆಲಾಸಿಟಿ ಎಷ್ಟೈತಿ 20 ಐತಿ. ಸೊ ಹಿಂಗ ಫಾರ್ ಎಕ್ಸಾಂಪಲ್ ಆಫ್ಟರ್ 60 ಮಿನಿಟ್ಸ್ ಅಥವಾ ಆಫ್ಟರ್ 1 hour ವಾಟ್ ವಿಲ್ ಬಿ ಹೀಸ್ ವೆಲಾಸಿಟಿ ಅಥವಾ ವಾಟ್ ವಿಲ್ ಬಿ ಹೀಸ್ ಡಿಸ್ಟೆನ್ಸ್ ಕವರ್ಡ್ ಹಂಗ ಅನ್ಕೋರಿ. 5 ನಿಮಿಷಕ್ಕೆ 5 ಕಿಲೋಮೀಟರ್ ಕವರ್ ಮಾಡತ್ತಾನ. ಸೊ 5 ನಿಮಿಷಕ್ಕೆ 5 ಕಿಲೋಮೀಟರ್ ಕವರ್ ಮಾಡತ್ತಾನ ಅಂತಂದ್ರ, ಸೊ 5 ನಿಮಿಷಕ್ಕೆ 5 ಕಿಲೋಮೀಟರ್ ಕವರ್ ಮಾಡತ್ತಾನಂದ್ರ ಸೊ ನೀವು ಈಸಿಯಾಗಿ ಏನ್ ಮಾಡ್ಬೋದು ಅಂದ್ರೆ 30 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಕವರ್ ಮಾಡಿರ್ತಾನ 30 ನಿಮಿಷ. ಓಕೆ, ಸಾರಿ 30 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಕವರ್ ಮಾಡಿರ್ತಾನ 30 ಕಿಲೋಮೀಟರ್. ಸಿಮಿಲರ್ಲಿ 60 ಮಿನಿಟ್ಸ್ 60 ಕಿಲೋಮೀಟರ್ ಈಸಿಯಾಗಿ ಪ್ರೆಡಿಕ್ಟ್ ಮಾಡಬಹುದು, ಯಾಕಂದ್ರೆ ವೆಲಾಸಿಟಿ ಏನೈತಿ ಕಾನ್ಸ್ಟಂಟ್ ಐತಿ. ಸೊ ಯಾವಾಗ ವೆಲಾಸಿಟಿ ಕಾನ್ಸ್ಟಂಟ್ ಇರುತ್ತಲ್ಲ ಸೊ ಅವಾಗ ಈಸಿಯಾಗಿ ನಾವು ಏನ್ ಪ್ರೆಡಿಕ್ಟ್ ಮಾಡಬಹುದು ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾನ, ಎಷ್ಟು ನಿಮಿಷ ಒಳಗಡೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾನ ಅಂತ ಈಸಿಯಾಗಿ ಪ್ರೆಡಿಕ್ಟ್ ಮಾಡಬಹುದು. ಹೌದಾ? ಸೊ ಯಾಕಂದ್ರೆ ಒಂದು ವೆಲಾಸಿಟಿ ಕಾನ್ಸ್ಟಂಟ್ ಐತಿ. 5 ನಿಮಿಷಕ್ಕೂ 20 km/h ಐತಿ, 10 ನಿಮಿಷಕ್ಕೂ 20 km/h ಐತಿ, 15 ಮಿನಿಟ್ಸ್ ಒಳಗಡೆನೂ 20 km/h ಐತಿ, 20 ಮಿನಿಟ್ಸ್ ಒಳಗಡೆನೂ 20 km/h ಐತಿ, 25 ಮಿನಿಟ್ಸ್ ಒಳಗಡೆನೂ 20 km/h ಐತಿ, 30 ಮಿನಿಟ್ಸ್ ಒಳಗಡೆನೂ 20 km/h ಐತಿ. ಅಂದ್ರೆ ವೆಲಾಸಿಟಿ ರಿಮೈನ್ಸ್ ಎನ್ರಿ ಕಾನ್ಸ್ಟಂಟ್ at any instant of time. ಅಂತ ವೆಲಾಸಿಟಿ ಏನ್ ಕರೀತಾರೆ ಕಾನ್ಸ್ಟಂಟ್ ವೆಲಾಸಿಟಿ. ಸೊ ಕಾನ್ಸ್ಟಂಟ್ ವೆಲಾಸಿಟಿದಾಗ ನೀವು ಗ್ರಾಫ್ ಹಾಕಿದ್ರಿ ಅಂತಂದ್ರೆ, ಸೊ ಕಾನ್ಸ್ಟಂಟ್ ವೆಲಾಸಿಟಿದಾಗ ನೀವು ಗ್ರಾಫ್ ಹಾಕಿದ್ರಿ ಅಂದ್ರೆ ಗ್ರಾಫ್ ಹೆಂಗ್ ಬರ್ತದೆ ಗೊತ್ತಾ? ಹಿಂಗ್ ಬರ್ತದೆ ಗ್ರಾಫ್ ಅಂದ್ರೆ ಇಟ್ ಈಸ್ ಅ ಸ್ಟ್ರೇಟ್ ಲೈನ್. ಓಕೆ, ಸೊ ಕಾನ್ಸ್ಟಂಟ್ ವೆಲಾಸಿಟಿದಾಗ ನೀವು ಲೈನ್ ತೆಗೆದ್ರೆ ಅದು ಹೆಂಗ್ ಬರ್ತಲ್ಲ, ದಟ್ ಲೈನ್ ವಿಲ್ ಬಿ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಅಂದ್ರೆ ಹಿಂಗ್ ಬರುತ್ತೆ. ಹೌದಾ? ಸೊ ದಟ್ ವಿಲ್ ಬಿ ಅ ಸ್ಟ್ರೇಟ್ ಲೈನ್ ಬರುತ್ತೆ. ಹೌದಾ? ಸೊ ಸ್ಟ್ರೇಟ್ ಲೈನ್ ಬಂತು ಯಾಕಂದ್ರೆ ವೆಲಾಸಿಟಿ ಏನೈತಿ ಕಾನ್ಸ್ಟಂಟ್ ಐತಿ. ಸೊ ಕಾನ್ಸ್ಟಂಟ್ ವೆಲಾಸಿಟಿ ಇದ್ದಾಗ ನಾವು ಈ ಟಾಪಿಕ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಟಾಪಿಕ್? ಡಿಫರೆನ್ಸಿಯೇಷನ್ ಅನ್ನೋ ಟಾಪಿಕ್ ಯೂಸ್ ಮಾಡೋ ಅವಶ್ಯಕತೆ ಬರಂಗಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಟೈಮ್ ಒಳಗಡೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 30 ನಿಮಿಷಕ್ಕೆ 30 ಕಿಲೋಮೀಟರ್ ಕವರ್ ಮಾಡ್ಯಾನಂದ್ರ 30 ನಿಮಿಷಕ್ಕೆ 30 ಕಿಲೋಮೀಟರ್ ಕವರ್ ಮಾಡ್ಯಾನಂದ್ರ ಅವನ ವೆಲಾಸಿಟಿ ಕಾನ್ಸ್ಟಂಟ್ ಇದ್ರ 30 ನಿಮಿಷಕ್ಕೆ 30 ಕಿಲೋಮೀಟರ್ ಕವರ್ ಮಾಡ್ಯಾನಂದ್ರ ಅವನ ವೆಲಾಸಿಟಿ ಕಾನ್ಸ್ಟಂಟ್ ಇದ್ರ ಹಂಗಾರ 60 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಕವರ್ ಮಾಡ್ತಾನ? ಸಿಂಪಲ್ ಐತಿ, ಅಷ್ಟು 60 ಕಿಲೋಮೀಟರ್. ತಿಳಿದೈತಿ? ಸೊ ಇಂಥ ಸಿಚುವೇಶನ್ ಒಳಗಡೆ ನಾವು ಬೇಸಿಕ್ ಮ್ಯಾಥ್ಸ್ ಯೂಸ್ ಮಾಡ್ತೀವಿ, ಡಿಫರೆನ್ಸಿಯೇಷನ್ ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಯೂಸ್ ಮಾಡೋ ಅವಶ್ಯಕತೆ ಬರಂಗಿಲ್ಲ. ಸೊ ಹಂಗಾರೆ ಡಿಫರೆನ್ಸಿಯೇಷನ್ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು ಹೇಳ್ತೀನಿ ನೋಡ್ರಿ. ಡಿಫರೆನ್ಸಿಯೇಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ
ವೆನ್ ಡಿಫ್ರೆನ್ಸಿಯೇಷನ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ವಿ ಆರ್ ಫೋಕಸಿಂಗ್ ಆನ್ ಏನ್ರಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ನಾವು ಯಾವಾಗ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಫೋಕಸ್ ಮಾಡ್ತೀವಲ್ರಿ ಅವಾಗ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ ಅವಾಗ ವಿ ವಿಲ್ ಬಿ ಯೂಸಿಂಗ್ ಡಿಫ್ರೆನ್ಸಿಯೇಷನ್. ಕಾನ್ಸ್ಟಂಟ್ ವೆಲಾಸಿಟಿ ಇದಾಗ ನಾವು ಮಾಡಂಗಿಲ್ಲ. ಹಂಗಾರೆ ಯಾವಾಗ ಮಾಡ್ತೀವಿ ಕಾನ್ಸ್ಟಂಟ್ ವೆಲಾಸಿಟಿ ಬದಲಿ ವೆನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ವಿ ನೀಡ್ ಡಿಫ್ರೆನ್ಸಿಯೇಷನ್. ಅವಾಗ ನಮ್ಗೆ ಡಿಫ್ರೆನ್ಸಿಯೇಷನ್ ಹೆಲ್ಪ್ ಆಗುತ್ತೆ. ಸೊ ಹೆಂಗಂತ ನೋಡೋಣ ಈಗ. ಫಾರ್ ಎಕ್ಸಾಂಪಲ್ ಅನ್ಕೋರಿ ಇವ ಏನದರ್ಲಿ ಹೀರೋ ಬೈಕ್ ಮ್ಯಾಗ ಹೊಂಟಾನ್ಲ, ಇಲ್ಲಿಂದ ಇಲ್ಲಿಗ ಗದಗಿಂದ ಹುಬ್ಳಿಗೆ ಹೊಂಟಾನ್ಲ. ಹಂಗ ಅನ್ಕೋರಿ ಗದಗಿಂದ ಹುಬ್ಳಿಗೆ ಹೋಗೋರು ಆಬ್ವಿಯಸ್ಲಿ ನೀವು ಕಾನ್ಸ್ಟಂಟ್ ವೆಲಾಸಿಟಿಲಿ ಅಂತೂ ಹೋಗಕ್ಕಾಗಿಲ್ಲ. ಗದಗಿಂದ ಹುಬ್ಳಿಗೆ ಹೋಗೋರು ಆಬ್ವಿಯಸ್ಲಿ ಏನು ಮಾಡಕ್ ಬರಂಗಿಲ್ಲ, ಕಾನ್ಸ್ಟಂಟ್ ವೆಲಾಸಿಟಿಲಿ ಹೋಗಕ್ಕಾಗಿಲ್ಲ. ಓಕೆ, ಅಟ್ ಲೀಸ್ಟ್ ಸಿಟಿ ಲಿಮಿಟ್ಸ್ ದಾಟು ತನಕ. ಸೊ ಗದಗಿಂದ ಹುಬ್ಳಿ ಹೊಂಟ್ರಿ, ಗದಗಿಂದ ಸ್ಟಾರ್ಟ್ ಮಾಡಿದ್ರಿ. ಸೊ ಇನಿಷಿಯಲ್ ವೆಲಾಸಿಟಿ 0 ಇಂದ ಸ್ಟಾರ್ಟ್ ಮಾಡಿದ್ರಿ, ಆಮೇಲೆ 10 ಬಂತು, ಆಮೇಲೆ ಸ್ವಲ್ಪ ಜಾಸ್ತಿ ಮಾಡಿದ 20 ಆಯ್ತು, ಆಮೇಲೆ ಸ್ವಲ್ಪ ಜಾಸ್ತಿ ಮಾಡಿದ 30 ಆಯ್ತು, ಆಮೇಲೆ ನಡು ಒಂದು ಅಡ್ಡ ಗಾಡಿ ಬಂದ್ಬಿಡುತ್ತೆ ಅಥವಾ ಅಡ್ಡ ಟ್ರಕ್ ಬಂದ್ಬಿಡುತ್ತೆ ಎದುರುಗಡೆ, ಮತ್ತೆ ವೆಲಾಸಿಟಿ ಏನಾಯ್ತು ಕಡಿಮೆ ಆಯ್ತು. ಮತ್ತು ಹಿಂಗೆ ಹೊಂಟಿದ್ದ ಸವಕಾಶ ಕಾನ್ಸ್ಟಂಟ್ ವೆಲಾಸಿಟಿ ಒಳಗಡೆ ಮತ್ತೇನಾಯ್ತು, ರೋಡ್ ಫ್ರೀ ಇತ್ತು, ರೋಡ್ ಫ್ರೀ ಇದ್ದಕ್ಕೆ ಮತ್ತೆ ಫುಲ್ ಗೇರ್ ಹಾಕಿ ಜಾಸ್ತಿ ಹೊಂಟ್ಬಿಟ್ಟ ಫಾಸ್ಟಾಗಿ. ಓಕೆ, ಆಮೇಲೆ ಏನು ಮಾಡ್ತು, ಮತ್ತೆ ಗಾಡಿ ಬಂತು, ಮತ್ತೆ ಸ್ಲೋ ಮಾಡಿದ, ಫಾಸ್ಟ್ ಹೊಂಟ ಸ್ಲೋ ಮಾಡಿದ, ಫಾಸ್ಟ್ ಹೊಂಟ ಸ್ಲೋ ಮಾಡಿದ, ಆಮೇಲೆ ಫುಲ್ ಫಾಸ್ಟ್ ಹೋದ, ಯಾರೂ ಇಲ್ಲ ಅಂತಂದು ಆಮೇಲೆ ಆಕ್ಸಿಡೆಂಟಾಗಿ ಸತ್ತು ಹೋಗ್ಬಿಟ್ಟು ನೋಡಿ. ಹೌದಾ? ಸೊ ಅಂದ್ರೆ ಏನು, ಇಲ್ಲೇನು ಗ್ರಾಫ್ ಹೊಂಟಿತ್ತಲ್ಲ, ಸೊ ಇದು ಗ್ರಾಫ್ ಏನು ಇಂಡಿಕೇಟ್ ಮಾಡುತ್ತೆ ಅವ ಯಾವ ಟೈಮ್ ಒಳಗಡೆ ಎಷ್ಟೆಷ್ಟು ಫಾಸ್ಟಾಗಿ ವೆಲಾಸಿಟಿಲಿ ಹೊಂಟಾನ ಅಂತ, ಯಾವ್ಯಾವ ಟೈಮ್ ಒಳಗಡೆ ಎಷ್ಟೆಷ್ಟು ವೆಲಾಸಿಟಿಲಿ ಹೊಂಟಾನ. ಈಗ ಫಾರ್ ಎಕ್ಸಾಂಪಲ್ 5 ನಿಮಿಷ ಇದ್ದಾಗ, ಫಾರ್ ಎಕ್ಸಾಂಪಲ್ ಈಗ 5 ನಿಮಿಷ ಇದ್ದಾಗ ಅವ್ನ ವೆಲಾಸಿಟಿ ಎಷ್ಟಿತ್ತು ನೀವು ಬೇಕಂದ್ರೆ 5 ನಿಮಿಷ ಇದ್ದಾಗ ಅವ್ನ ವೆಲಾಸಿಟಿ ಎಷ್ಟಿತ್ತು ಅನ್ಬೇಕಂದ್ರೆ ಈ ಪಾಯಿಂಟ್ ಬರ್ತೀರಿ, ಈ ಪಾಯಿಂಟ್ ನೀವು ಕಂಡುಹಿಡಬೇಕು. 10 ನಿಮಿಷ ಇದ್ದಾಗ ಅವನ ವೆಲಾಸಿಟಿ ಎಷ್ಟಿರುತ್ತೆ, 10 ನಿಮಿಷದಾಗ ಅವನ ವೆಲಾಸಿಟಿ ಎಷ್ಟಿದೆ ನಿಮ್ಗೆ ಬೇಕಂದ್ರೆ ನೀವು ಈ ಪಾಯಿಂಟ್ನ ಕಂಡುಹಿಡಿತೀರಿ. 15 ಮಿನಿಟ್ಸ್ ಇದ್ದಾಗ ಅವನ ವೆಲಾಸಿಟಿ ಎಷ್ಟಿದೆ ಅನ್ಬೇಕಂದ್ರೆ ನೀವು ಈ ಪಾಯಿಂಟ್ನ ಕಂಡುಹಿಡಿತೀರಿ. 20 ಮಿನಿಟ್ಸ್ ಇದ್ದಾಗ ಅವನ ವೆಲಾಸಿಟಿ ಎಷ್ಟಿದೆ ಅನ್ಬೇಕಂದ್ರೆ ನೀವು ಈ ಪಾಯಿಂಟ್ನ ಕಂಡುಹಿಡಿತೀರಿ. 25 ಮಿನಿಟ್ಸ್ ಇದ್ದಾಗ ಅವನ ವೆಲಾಸಿಟಿ ಎಷ್ಟಿರುತ್ತೆ ಅಂದ್ರೆ ಬೇಕಂದ್ರೆ ನೀವು ಈ ಪಾಯಿಂಟ್ನ ಕಂಡುಹಿಡಿತೀರಿ. 30 ಮಿನಿಟ್ಸ್ ಇದ್ದಾಗ ಅವನ ವೆಲಾಸಿಟಿ ಎಷ್ಟಿರುತ್ತೆ ಬೇಕಂದ್ರೆ ಈ ಪಾಯಿಂಟ್ನ ಕಂಡುಹಿಡಿತೀರಿ. ಆಮೇಲೆ ಸಿಮಿಲರ್ಲಿ 50 ಮಿನಿಟ್ಸ್ ಇದಾಗ ಬೇಕಂದ್ರೆ ಫಾರ್ ಎಕ್ಸಾಂಪಲ್ 30, 40 ನೆಕ್ಸ್ಟ್ 50. ಸೊ 50 ಮಿನಿಟ್ಸ್ ಬೇಕಂದ್ರೆ ಈ ವೆಲಾಸಿಟಿ ಕಂಡುಹಿಡಿತೀರಿ. ತಿಳಿದೈತಿ? ಸೊ ಇಲ್ಲೇನು ಪಾಯಿಂಟ್ಸ್ ಮಾರ್ಕ್ ಮಾಡತ್ತಿಲ್ಲ. ಸಿಮಿಲರ್ಲಿ 50 ನಿಮಿಷ, 60 ನಿಮಿಷ, 70 ನಿಮಿಷ, 80 ನಿಮಿಷ, ಓಕೆ. ಸೊ 100 ಮಿನಿಟ್ಸ್ ಆದಾಗ ಸೊ ನಿಮ್ಗೆ ಯಾವ ಟೈಮ್ ಒಳಗಡೆ ನಿಮ್ಗೆ ಏನು ವೆಲಾಸಿಟಿ ಬೇಕಂದ್ರೆ ಇಲ್ಲೇನು ಪಾಯಿಂಟ್ಸ್ ಮಾರ್ಕ್ ಮಾಡತ್ತಿಲ್ಲ, ಆ ಪಾಯಿಂಟ್ಸ್ ನೀವು ಏನು ಮಾಡ್ತೀರಿ ಕಂಡುಹಿಡಿತೀರಿ. ಗೊತ್ತಾಗ್ತಿದ್ದು? ಫಾರ್ ಎಕ್ಸಾಂಪಲ್ ನಿಮ್ಗೆ 15 ನಿಮಿಷ ಇದ್ದಾಗ 15 ನಿಮಿಷ ಇದ್ದಾಗ ನಿಮ್ಗೆ 15 ನಿಮಿಷದಾಗ ಅಥವಾ 20 ನಿಮಿಷದಾಗ ನಿಮ್ಗೆ ವೆಲಾಸಿಟಿ ಬೇಕು. ಸೊ 20 ನಿಮಿಷದಾಗ ಬೇಕಂದ್ರೆ ನೀವು ಇದನ್ನು ಕಂಡುಹಿಡಬೇಕು. ಇಲ್ಲೈತಲ್ಲ ಈಗ ಡಾಟೆಡ್ ಲೈನ್ ತೆಗೆದೈತಲ್ರಿ, ಸೊ ಇದನ್ನ ನೀವು ಕಂಡುಹಿಡಬೇಕು, ಈ ಪಾಯಿಂಟ್ನ ನೀವು ಕಂಡುಹಿಡಬೇಕು. ಸೊ ಈ ಪಾಯಿಂಟ್ನ ನೀವು ಕಂಡುಹಿಡಿದ್ರೆ ನಿಮ್ಗೆ ಏನು ಸಿಗುತ್ತೆ, 20 ನಿಮಿಷಕ್ಕೆ ಒಂದು ವೆಲಾಸಿಟಿ ಎಷ್ಟಿತ್ತು. ಸೊ 20 ನಿಮಿಷಕ್ಕೆ ನಿಮ್ಗೆ ಅವ್ನ ವೆಲಾಸಿಟಿ ಎಷ್ಟಿತ್ತು ಬೇಕಂತಂದ್ರೆ ಅದೇನು, ದಟ್ ಈಸ್ ನಥಿಂಗ್ ಬಟ್ dv/dt. ಸೊ dv/dt ಅಂದ್ರೆ ಬೇರೆ ಏನೂ ಅಲ್ಲ. dv/dt ಅಂತಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ v ವಿತ್ ರೆಸ್ಪೆಕ್ಟ್ ಟು t. ಡಿಫ್ರೆನ್ಸಿಯೇಷನ್ ಆಫ್ v ವಿತ್ ರೆಸ್ಪೆಕ್ಟ್ ಟು t ಹಿಂಗೆ ಹೇಳ್ಬೋದು ಮ್ಯಾಥ್ಸ್ ಒಳಗಡೆ, ಅಥವಾ ಹಿಂಗೆ ಹೇಳ್ಬೋದು. ಹೆಂಗೆ ಗೊತ್ತಂದ್ರೆ ಫಿಸಿಕ್ಸ್ ಪ್ರಕಾರ ಹೌ ವೆಲಾಸಿಟಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ dv/dt ಅಂದ್ರೆ ಹೌ ವೆಲಾಸಿಟಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಥವಾ ವಾಟ್ ಈಸ್ ದ ಚೇಂಜ್ ಇನ್ ದ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ dv/dt. ಸೊ dv/dt ಅಂದ್ರೆ ಇದರ ಅರ್ಥ ಹೌ ವೆಲಾಸಿಟಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. dv/dt ಅಂದ್ರೆ ಹೌ ವೆಲಾಸಿಟಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಹೆಂಗೆ ವೆಲಾಸಿಟಿ ಚೇಂಜ್ ಆಗತೈತಿ, ಯಾವ್ದನ್ನ ಕಂಪೇರ್ ಮಾಡಿದ್ರೆ ಟೈಮ್ನ ಕಂಪೇರ್ ಮಾಡಿದ್ರೆ, ಟೈಮ್ನ ಕಂಪೇರ್ ಮಾಡಿದ್ರೆ ವೆಲಾಸಿಟಿ ಹೆಂಗೆ ಚೇಂಜ್ ಆಗತೈತಿ, ದಟ್ ಈಸ್ ಕಾಲ್ಡ್ ಅಂದ್ರೆ dv/dt. ಫಾರ್ ಎಕ್ಸಾಂಪಲ್ ಇದರ ಅರ್ಥ ಇಲ್ಲಿ 20 ನಿಮಿಷದ ಏನು ಪಾಯಿಂಟ್ ಮಾರ್ಕ್ ಮಾಡಿಲ್ಲ ಈಗ, ಸೊ ಈ ಪಾಯಿಂಟ್ ಒಳಗಡೆ ಇದರ ಅರ್ಥ ಹೆಂಗೆ ಗೊತ್ತೇನ್ರಿ, 20 ನಿಮಿಷ ಇದ್ದಾಗ, ಸೊ ಇಲ್ಲಿ ಏನೈತಲ್ಲ 20 ನಿಮಿಷ ಆದಾಗ ವೆಲಾಸಿಟಿ ಎಷ್ಟು ಚೇಂಜ್ ಆಗತೈತಿ, ವಾಟ್ ಈಸ್ ದ ಚೇಂಜ್ ಇನ್ ದ ವೆಲಾಸಿಟಿ ವೆನ್ ದರ್ ಈಸ್ ಅ ಚೇಂಜ್ ಇನ್ ಅ ಟೈಮ್. ಓಕೆ, ಸೊ ಆಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಯಾವುದು 20 ಮಿನಿಟ್ಸ್. ಸೊ ಹಂಗೆ dv/dt ಅಂದ್ರೆ ಹೌ ವೆಲಾಸಿಟಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಥವಾ ಹೌ ಫಾಸ್ಟ್ ವೆಲಾಸಿಟಿ ಈಸ್ ಚೇಂಜಿಂಗ್, ಅಥವಾ ಹೌ ಫಾಸ್ಟ್ ವೆಲಾಸಿಟಿ ಈಸ್ ಡಿಕ್ರೀಸಿಂಗ್, ಅಥವಾ ಹೌ ಫಾಸ್ಟ್ ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ dv/dt ಇದರ ಅರ್ಥ ಏನಂದ್ರೆ ಹೌ ಫಾಸ್ಟ್ ವೆಲಾಸಿಟಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಇಂಥ ವೆಲಾಸಿಟಿಗೆ ಏನೇನು ಕರೀತಾರೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟಂಟ್
velocity at a particular instant of time. Velocity at a particular instant of time, ಅದಕ್ಕೆ ಏನು ಕರೀತಾರೆ instantaneous velocity. So velocity at a particular instant of time, that is called as instantaneous velocity. So instantaneous velocity ಕಂಡುಹಿಡಿಯಕ್ಕೆ ನಾವೇನು ಮಾಡ್ತೀವಿ, we will be using the differentiation ಅಂದ್ರೆ dv by dt ಯೂಸ್ ಮಾಡ್ತೀವಿ. For example, you need another point. ನಿಮ್ಗೆ ಈ ಪಾಯಿಂಟ್ ಬೇಕಂತ ಕೊರಿ, ಇಲ್ಲಿ ಮ್ಯಾಗ್ ಐತಲ್ಲ, ಎಲ್ಲಕ್ಕಿಂತ ಮ್ಯಾಗ್ ಇಲ್ಲಿ ಮಾರ್ಕ್ ಮಾಡಿ ನೋಡ್ರಿ, ಈ ಪಾಯಿಂಟ್ ಇದ್ದಾಗ ವೆಲಾಸಿಟಿ ಎಷ್ಟೈತಿ. ಸೊ ಈ ಪಾಯಿಂಟ್ ಇದ್ದಾಗ ವೆಲಾಸಿಟಿ ಎಷ್ಟೈತೆ ಅನ್ಬೇಕಂದ್ರೆ ನೀವೇನ್ ಮಾಡಬೇಕು, ಆ ಪಾಯಿಂಟ್ ಒಳಗಡೆ ಯು ಶುಡ್ ಫೈಂಡ್ ಏನ್ರಿ ಡಿ ವಿ ಬೈ ಡಿ ಟಿ. ಅಂದ್ರೆ ಆ ಪಾಯಿಂಟ್ ನೀವು ಡಿಫ್ರೆನ್ಶಿಯೇಟ್ ಮಾಡಬೇಕು, ಈಗ ನೋಡ್ರಿ ಇದೇನು ಗ್ರಾಫ್ ಐತಲ್ಲ, ಕೆಂಪೊಂದು ಲೈನ್ ಏನು ತೆಗೆದಿಲ್ಲ ಗ್ರಾಫ್, ಆ ಗ್ರಾಫ್ ಎಲ್ಲಿಂದ ಎಲ್ಲಿವರೆಗೂ ಐತಿ, ಗದಗಿಂದ ಹುಬ್ಳಿವರೆಗೂ ಐತಿ ಆ ಗ್ರಾಫ್ ಎಲ್ಲಿಂದ ಎಲ್ಲಿವರೆಗೂ ಐತಿ, ಗದಗ್ ಟು ಹುಬ್ಳಿ ಆ ಗ್ರಾಫ್ ಐತಿ. ಸೊ ಗದಗ್ ಟು ಹುಬ್ಳಿ ಆ ಗ್ರಾಫ್ ಒಳಗಡೆ ನೀವು ಎಷ್ಟೊಂದು ಪಾಯಿಂಟ್ಸ್ ಮಾರ್ಕ್ ಮಾಡಿರಿ, ಏನ್ ಬ್ಲಾಕ್ ಡಾಟ್ಸ್ ಇಟ್ಟಿಲ್ಲ, ಎಷ್ಟೊಂದೇನು ಪಾಯಿಂಟ್ಸ್ ಮಾರ್ಕ್ ಮಾಡಿನಿ. ಸೊ ಅದ್ರೊಳಗಡೆ ನಿಮಗೆ ಯಾವ ಪಾಯಿಂಟ್ ಬೇಕು ಆ ಪಾಯಿಂಟ್ ನೀವೇನ್ ಮಾಡಬಹುದು, ಡಿಫ್ರೆನ್ಶಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಪಾಯಿಂಟ್ ಬೇಕಂದ್ರೆ ಈ ಪಾಯಿಂಟ್ ನ ಡಿಫ್ರೆನ್ಶಿಯೇಟ್ ಮಾಡಬಹುದು, ಇಲ್ಲ ಎಲ್ಲಕ್ಕಿಂತ ಹೈಯೆಸ್ಟ್ ಪಾಯಿಂಟ್ ಇದೆಲ್ಲ ಆ ಪಾಯಿಂಟ್ ನ ಬೇಕಂದ್ರೆ ಆ ಪಾಯಿಂಟ್ ನ ಡಿಫ್ರೆನ್ಶಿಯೇಟ್ ಮಾಡಬಹುದು. ಸೊ ಅದು ಮಾಡ್ಬೇಕಂದ್ರೆ ನೀವೇನು ಯೂಸ್ ಮಾಡ್ತೀರಿ, ಡಿ ವಿ ಬೈ ಡಿ ಟಿ, ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಂದ್ರೆ ಹೌ ವೆಲಾಸಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಅನ್ನೋದನ್ನ ನೀವು ಕಂಡುಹಿಡಿತೀರಿ. ಇದೇನಿದು ಡಿಫ್ರೆನ್ಸಿಯೇಷನ್ ಬೇಸಿಕ್ಸ್. ತಿಳಿತಾ? ಡಿಫ್ರೆನ್ಸಿಯೇಷನ್ ಯಾಕೆ ಯೂಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡ್ರೆ ಫಿಸಿಕ್ಸ್ ಒಳಗಡೆ ಡಿಫ್ರೆನ್ಸಿಯೇಷನ್ ಯಾಕೆ ಯೂಸ್ ಮಾಡ್ತಾರ ಇಂಥ ಕೇಸಸ್ ಒಳಗಡೆ ಅಂದ್ರೆ, ನಾರ್ಮಲ್ ವೆಲಾಸಿಟಿ ಇತ್ತು, ಕಾನ್ಸ್ಟೆಂಟ್ ವೆಲಾಸಿಟಿ ಇತ್ತು, ಅಲ್ಲಿ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡೋ ಅವಶ್ಯಕತೆ ಬರಂಗಿಲ್ಲ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಎಷ್ಟು ಡಿಸ್ಟೆನ್ಸ್ ಎಷ್ಟು ಟೈಮ್ ಒಳಗೆ ಕವರ್ ಆಗುತ್ತಂತದ್ದು. ಬಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್, ಅದನ್ನ ನೀವು ಕಂಡುಹಿಡಿಬೇಕಂತಂದ್ರೆ ಯು ವಿಲ್ ಯೂಸ್ ಡಿಫ್ರೆನ್ಸಿಯೇಷನ್. ಅಂದ್ರೆ ಹೌ ವೆಲಾಸಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಎಷ್ಟು ಫಾಸ್ಟ್ ಚೇಂಜ್ ಆಗತೈತಿ ಅನ್ನೋದನ್ನ ಕಂಡುಹಿಡಿಬೇಕಂದ್ರೆ ನೀವೇನು ಯೂಸ್ ಮಾಡ್ತೀರಿ, ಯು ವಿಲ್ ಯೂಸ್ ದಿಸ್ ಟಾಪಿಕ್ ಕಾಲ್ಡ್ ಅಂದ್ರೆ ಡಿಫ್ರೆನ್ಸಿಯೇಷನ್. ಓಕೆ, ಡಿ ವಿ ಬೈ ಡಿ ಟಿ. ತಿಳಿತಾ? ಸೊ ಡಿ ವಿ ಬೈ ಡಿ ಟಿ ಅಂದ್ರೆ ಗೊತ್ತಾಗ್ತಾ, ಹೌ ವೆಲಾಸಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ತಿಳಿತಾ? ದಿಸ್ ಈಸ್ ಒನ್ ಸಿಂಪಲ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ವೈ ವಿ ಯೂಸ್ ಎಂಟ್ರಿ ಡಿಫ್ರೆನ್ಸಿಯೇಷನ್. ಓಕೆ, ತಿಳಿತಾ ಅನ್ಕೊಂಡೆ. ನೆಕ್ಸ್ಟ್, ಏರಿಯಾಸ್ ವೇರ್ ವಿ ಕ್ಯಾನ್ use differentiation. So areas where we can use differentiation. So ನಾವು ಯಾವ ಏರಿಯಾ ಒಳಗಡೆ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಬಹುದು, ಏರಿಯಾಸ್ ಬ್ಯಾಡ್ ತಡ್ರಿ ಸ್ಟ್ರೈಕ್ ಮಾಡೋಣ. ಸೊ ಏರಿಯಾಸ್ ವೇರ್ ವಿ ಕ್ಯಾನ್ ಯೂಸ್ ಎನ್ರಿ ಡಿಫ್ರೆನ್ಸಿಯೇಷನ್. ಸೊ ಯಾವ್ಯಾವ ಏರಿಯಾಸ್ ಒಳಗಡೆ ನಾವು ಡಿಫ್ರೆನ್ಸಿಯೇಷನ್ ನ ಯೂಸ್ ಮಾಡಬಹುದು. ಸೊ ನೋಡೋಣ, ಫಸ್ಟ್ ಡಿಫ್ರೆನ್ಸಿಯೇಷನ್ ಎಲ್ಲೆಲ್ಲಿ ಯೂಸ್ ಆಗತ್ತಂದ್ರೆ ಎಲ್ಲ ಕಡೆ ಯೂಸ್ ಆಗತ್ತೆ. ಎಂತಲ್ಲೇ ಒನ್ ಕ್ವಾಂಟಿಟಿ ಇಸ್ ಚೇಂಜಿಂಗ್ ವಿತ್ ಅದರ್ ಕ್ವಾಂಟಿಟಿ, ಅದು ಏನ್ರ ಇರ್ಬೋದು. ಇಫ್ ಒನ್ ಕ್ವಾಂಟಿಟಿ ಇಸ್ ಚೇಂಜಿಂಗ್ ವಿತ್ ಅದರ್ ಕ್ವಾಂಟಿಟಿ, ಅಲ್ಲಿ ಡಿಫ್ರೆನ್ಸಿಯೇಷನ್ ಯೂಸ್ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡಿ ವಿ ಬೈ ಡಿ ಟಿ ಏನಾಗತೈತಿ, ವೆಲಾಸಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ವೆಲಾಸಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗತೈತೆ, ಅಂತಲ್ಲಿ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಬಹುದು. ಇನ್ ಜನರಲ್ ಹೇಳ್ಬೇಕಂದ್ರೆ ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ವೈ ಅನ್ನೋದು ಒನ್ ಕ್ವಾಂಟಿಟಿ, ಎಕ್ಸ್ ಅನ್ನೋದು ಒನ್ ಕ್ವಾಂಟಿಟಿ. ಇಫ್ ವೈ ಕ್ವಾಂಟಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, if y quantity is changing with respect to x, ಅಂತಲ್ಲ ನಾವೇನು ಯೂಸ್ ಮಾಡಬಹುದು, ವಿ ಕ್ಯಾನ್ ಯೂಸ್ ಎಂಟ್ರಿ ಡಿಫ್ರೆನ್ಸಿಯೇಷನ್. ತಿಳಿಯಾದೈತಿ? ಡಿಫ್ರೆನ್ಸಿಯೇಷನ್ ಅಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ವೆರೆವರ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಹೌ ಒನ್ ಕ್ವಾಂಟಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಅದರ್ ಕ್ವಾಂಟಿಟಿ. ಎಲ್ಲೇ ಒಂದು ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅದರ್ ಕ್ವಾಂಟಿಟಿ ಚೇಂಜ್ ಆಗತೈತಿ ಅಂತಲ್ಲೆಲ್ಲ ನಾವು ಏನು ಯೂಸ್ ಮಾಡ್ತೀವಿ, ವಿ ವಿಲ್ ಯೂಸ್ ಎಂಟ್ರಿ ಡಿಫ್ರೆನ್ಸಿಯೇಷನ್. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ಈ ಟಾಪಿಕ್ ಎಲ್ಲಿ ಯೂಸ್ ಮಾಡ್ತಿದ್ರೆ, ಹೌ ಒನ್ ಕ್ವಾಂಟಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಅದರ್ ಕ್ವಾಂಟಿಟಿ. ಸೊ ಹಿಯರ್ y is changing with respect to x. ಫಾರ್ ಎಕ್ಸಾಂಪಲ್ ಹೆಂಗ್ ಬರ್ದೆ, dz by dt. ಸೊ dz by dt ಅಂದ್ರೆ how z is changing with respect to the time, how z is changing with respect to time ಅಂತಲ್ಲಿ ಯೂಸ್ ಮಾಡ್ತೀವಿ dz by dt. ತಿಳಿಯಾದೈತಿ? ಸೊ ಹಂಗೆ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಸೆಟಲೈಟ್ಸ್ ನ ಲಾಂಚ್ ಮಾಡ್ತಾರ, ಇಸ್ರೋದವರು ನಾಸಾದವರು ಸೆಟಲೈಟ್ ನ ಲಾಂಚ್ ಮಾಡ್ತಾರ ವಿತ್ ಎಸ್ಕೇಪ್ ವೆಲಾಸಿಟಿ. ಸೊ ಒಂದು ಎಸ್ಕೇಪ್ ವೆಲಾಸಿಟಿ ಇಟ್ಕೊಂಡು ಸೆಟಲೈಟ್ ನ ಲಾಂಚ್ ಮಾಡ್ತಾರ. ಸೊ ಸೆಟಲೈಟ್ ನ ಲಾಂಚ್ ಮಾಡ್ಬೇಕಾರೆ ಸೆಟಲೈಟ್ ಸ್ಪೀಡ್ ನ ಅಥವಾ ಅದ್ರ ವೆಲಾಸಿಟಿನ ಕಂಟಿನ್ಯೂ ಮಾನಿಟರ್ ಮಾಡ್ತಿರ್ತಾರೆ. ಸೊ ಸೆಟಲೈಟ್ ನ ವೆಲಾಸಿಟಿನ ಕಂಟಿನ್ಯೂಸ್ ಮಾನಿಟರ್ ಮಾಡಬೇಕಾರೆ ಸೊ ಅಲ್ಲಿ ಅವ್ರು ಏನ್ ಕ್ಯಾಲ್ಕುಲೇಟ್ ಮಾಡ್ತಾರ, ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್ ಒಳಗಡೆ ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಸೆಟಲೈಟ್, ಅಂದ್ರೆ ಹೌ ವೆಲಾಸಿಟಿ ಆಫ್ ದ ಸೆಟಲೈಟ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಹಂಗ ಯು ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್, ಇಂಥವು ಕ್ಯಾಲ್ಕುಲೇಟ್ ಮಾಡಬಹುದು. ಹೌ ಹಾರ್ಮೋನ್ಸ್ ಆರ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಹೌ ಹಾರ್ಮೋನ್ಸ್ ಆರ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇದನ್ನು ಕ್ಯಾಲ್ಕುಲೇಟ್ ಮಾಡಬಹುದು, ಇಂಥವು ಕ್ಯಾಲ್ಕುಲೇಟ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಡಿಫ್ರೆನ್ಸಿಯೇಷನ್ ಇಂದ ರೀಸೆಂಟ್ ಅಪ್ಲಿಕೇಶನ್ ಬೇಕಂದ್ರೆ ನೀವು ಇನ್ನೊಂದು ಎಕ್ಸಾಂಪಲ್ ಹಂಗ ತಗೋಬಹುದು, ಹಿಂಗೂ ತಗೋಬಹುದು ನೋಡ್ರಿ. ಫಾರ್ ಎಕ್ಸಾಂಪಲ್ ಈಗ ಎಲ್ಲಕ್ಕಿಂತ ಜಾಸ್ತಿ ಸುದ್ದಿ ಒಳಗಡೆ ಇರೋದು ಏನಂದ್ರೆ ಕೊರೋನಾ, ಹೌದಾ?
ಸೊ ಈಗ ಎಕ್ಸ್ ಆಕ್ಸಿಸ್ ಒಳಗಡೆ ಏನು ತೊಗೊಳ್ಳೋಣ ಅಂದ್ರೆ ಟೈಮ್, ಎಕ್ಸ್ ಆಕ್ಸಿಸ್ ಒಳಗಡೆ ಟೈಮ್ ತೊಗೊಳ್ಳೋಣ. ವೈ ಆಕ್ಸಿಸ್ ಒಳಗಡೆ ಏನು ತೊಗೊಳ್ಳೋಣ ಅಂದ್ರೆ ಕೊರೋನಾ. ಕೊರೋನಾ ಅಂದ್ರೆ ಅದು ಸ್ವಲ್ಪ ಡಯಾಗ್ರಾಮ್ ತೆಗಿಬಿಟ್ರೆ ಹಿಂಗೆ ಬರುತ್ತಲ್ಲ. ಇದೇನಿದೆ ಕೊರೋನಾ. ಸೊ ಎಕ್ಸ್ ಆಕ್ಸಿಸ್ ಒಳಗಡೆ ಟೈಮ್, ವೈ ಆಕ್ಸಿಸ್ ಒಳಗಡೆ ಕೊರೋನಾದ ಇನ್ಫೆಕ್ಷನ್ ರೇಟ್. ಓಕೆ, ಸೊ ಕೊರೋನಾದ ಇನ್ಫೆಕ್ಷನ್ ರೇಟ್ ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಒಳಗಡೆ ಟೈಮ್ ತೊಗೊಂಡ್ರಿ. ಸೊ ಈಗ ಅದಕ್ಕೆ ಹಂಗ ಒಂದು ಗ್ರಾಫ್ ಹಾಕಿದ್ರೆ, ಓಕೆ, ಸೊ ಈಗ ನಾವು ಹಂಗ ಅದಕ್ಕೊಂದು ಏನರ ಗ್ರಾಫ್ ಹಾಕಿದ್ವಿ ಅಂತಂದ್ರೆ, ಸೊ ಆ ಗ್ರಾಫ್ ಹೆಂಗೆ ಬರ್ತದೆ ಗೊತ್ತನ್ರಿ. ಇನಿಷಿಯಲಿ ಈಗ ನಾವು ಎಕ್ಸ್ ಆಕ್ಸಿಸ್ ಒಳಗಡೆ ಟೈಮ್ ತೊಗೊಂಡ್ವಿ, ಅಥವಾ ಎಕ್ಸ್ ಆಕ್ಸಿಸ್ ಒಳಗಡೆ ಟೈಮ್ ಇನ್ ಟರ್ಮ್ಸ್ ಆಫ್ ಮಂತ್ಸ್ ಅಥವಾ ಇನ್ ಟರ್ಮ್ಸ್ ಆಫ್, ನಾವು ಟೈಮ್ನ ಇನ್ ಟರ್ಮ್ಸ್ ಆಫ್ ಡೇಸ್ ತೊಗೊಂಡ್ವಿ ಅಂತ ಕೊಡಿ. ಫಾರ್ ಎಕ್ಸಾಂಪಲ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ, ಲಾಕ್ಡೌನ್ ಯಾವಾಗ ಆಗೈತಿ, ಏಪ್ರಿಲ್ 1 ಇಂದ ಅನ್ಕೊಂಡ್ರೆ, ಸೊ ಏಪ್ರಿಲ್ 1, ಏಪ್ರಿಲ್ 2, ಏಪ್ರಿಲ್ 3, 4, 5, 6, 7, 8, 9, 10, ಸೊ ಹಿಂಗೆ ಮಾಡ್ಕೊಂಬಂದು ಏಪ್ರಿಲ್ 30 ಅನ್ಕೋರಿ. ಸೊ ಆನ್ ಅಪ್ ಟು ಏಪ್ರಿಲ್ 30. ಸೊ ಹೌ ಕೊರೋನಾ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅನ್ಕೊಂಡ್ರೆ, ಸ್ಟಾರ್ಟಿಂಗ್ ಇನ್ಫೆಕ್ಷನ್ ರೇಟ್ ಅಷ್ಟು 1, 2 ಇತ್ತು, ಅವಾಗ ಯಾರಷ್ಟು ತಲೆ ಕೆಡಿಸೋಂತಿದ್ದಿಲ್ಲ. ಆಮೇಲೆ ಸ್ವಲ್ಪ ಏನಾಯ್ತು, ಜಾಸ್ತಿ ಆಯ್ತು, ಮತ್ತೇನಾಗೈತಿ ಹಂಗೆ ಜಾಸ್ತಿ ಆಯ್ತು. 2,000, 100 ಇತ್ತು, 100 ಇತ್ತು ಏನಾಯ್ತು 1000 ಆಯ್ತು. ಸೊ 1000 ಇದ್ದೇನಾಯ್ತು, ಸೊ 100 ಇತ್ತು, 100 ಇದೇನಾಯ್ತು 1000 ಆಯ್ತು, 1000 ಇದ್ದು ಮತ್ತೇನಾಗುತ್ತೆ 10,000, ಸೊ 10,000, 20,000, ಹಿಂಗೆ ಲ್ಯಾಕ್ಸ್ ಗಟ್ಲೆ ಹಿಂಗೆ ಮ್ಯಾಗ ಹೋಗ್ಬಿಡುತ್ತೆ. ಈಗ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಏನಂತ ಗೊತ್ತನ್ರಿ, ಈಗ ನೀವು ನ್ಯೂಸ್ ಒಳಗಡೆ ನೋಡ್ತಿರ್ತೀರಿ, ನ್ಯೂಸ್ ಒಳಗೆ ನೋಡ್ಬೇಕಾರೆ ಈ ಕರ್ವ್ನ ಸ್ವಲ್ಪ ಈಗ ಫ್ಲಾಟ್ ಮಾಡ್ಬೇಕು. ಫ್ಲಾಟ್ ಮಾಡೋದಂದ್ರೆ ಏನು, ಈ ಕರ್ವ್ ಹಿಂಗೆ ಫ್ಲಾಟ್ ಆದ್ರೆ ಕಂಟ್ರೋಲ್ದಾಗ ಐತೆ ಅಂತ ಅರ್ಥ, ಕಡಿಮೆ ಆಗೈತೆ ಅಂತ ಅರ್ಥ ಅಲ್ಲ. ಈಗ ಏನೈತದು ಫುಲ್ ಜಾಸ್ತಿ ಐತಿ. ಈಗ ಅಮೇರಿಕಾ, ಇಟ್ಲಿ, ಎಸ್ಪೆಷಲಿ ಅಮೇರಿಕಾ ನೀವು ತೊಗೊಂಡ್ರೆ ಅಂದ್ರೆ ಅಮೇರಿಕಾ ಒಳಗಡೆ ಫುಲ್ ಮ್ಯಾಗ್ ಐತದ, ಇಲ್ಲಿ ಮ್ಯಾಗ್ ಐತಿ, ಫುಲ್ ಮ್ಯಾಗ್ ಐತಿ, ಹೌದಾ, ಎಲ್ಲಕ್ಕಿಂತ ಹೈಯೆಸ್ಟ್ ಐತಿ. ಈಗ ಪೀಕ್ ಒಳಗಡೆ ಐತೆ ಅಂತಾರೆ, ಪೀಕ್ ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ. ಓಕೆ, ಈಗ ಅದನ್ನ ಲಾಕ್ಡೌನ್ ಮಾಡಿದ್ಮೇಲೆ ಏನಾಗುತ್ತೆ ಗೊತ್ತಂದ್ರಿ, ಲಾಕ್ಡೌನ್ ಮಾಡಿದ್ಮೇಲೆ ಈ ಕರ್ವ್ ಸ್ವಲ್ಪ ಏನಾಗುತ್ತೆ ಹಿಂಗೆ ಫ್ಲಾಟ್ ಆಗುತ್ತೆ. ಫ್ಲಾಟ್ ಅಂದ್ರೆ ಹಿಂಗೆ ಕಂಟ್ರೋಲ್ದಾಗ ಐತೆ ಅಂತ ಅಂದ್ರೆ, ದಿವ್ಸಕ್ಕೆ ಒಂದು 50 ಕೇಸ್ ಬರತ್ತಿದ್ರೆ ಅಥವಾ ದಿವ್ಸಕ್ಕೆ ಒಂದು 1000 ಕೇಸ್ ಬರತ್ತಿದ್ರೆ ದಿವ್ಸಕ್ಕೆ 1000 ಕೇಸ ಬರ್ತವೆ, ಜಾಸ್ತಿ ಬರಂಗಿಲ್ಲ. ಇದು ಫ್ಲಾಟ್ ಆಗೋದು ಅಂತ ಕರಿತಾರೆ. ಹಿಂಗ ಲಾಕ್ಡೌನ್ ಕಂಟಿನ್ಯೂ ಮಾಡೋದಕ್ಕೇನ್ರ ವ್ಯಾಕ್ಸಿನ್ ಸಿಕ್ತಂತ ಕೊಡ್ರಿ. ವ್ಯಾಕ್ಸಿನ್ ಅಂದ್ರೆ ಅದಕ್ಕೇನ್ರ ಔಷಧ ಸಿಕ್ತಂತಂದ್ರೆ ಅವಾಗ ಅದಕ್ಕೆ ವ್ಯಾಕ್ಸಿನ್ ಕೊಟ್ಟು ಅಥವಾ ಟ್ಯಾಬ್ಲೆಟ್ಸ್ ಮತ್ತು ಏನು ಡ್ರಗ್ ಕಂಡಿರ್ತಾರೆ ಆ ಡ್ರಗ್ನ ಕೊಟ್ಟು ಕಡಿಮೆ ಮಾಡ್ಕೊಂಬಂದ್ರೆ ಒಮ್ಮಿಂದಲೇ ಕಡಿಮೆ ಆಗ್ಬಿಡಂಗಿಲ್ಲ. ವ್ಯಾಕ್ಸಿನ್ ಸಿಕ್ಕೊಂಡು ಒಮ್ಮೆ ಹಿಂಗೆ ಇಲ್ಲಿ ಬಂದ್ಬಿಡಂಗಿಲ್ಲ ಕರು. ಯಾಕಂದ್ರೆ ಅದು ವ್ಯಾಕ್ಸಿನ್ ಕೊಟ್ಟೋದು ಎಲ್ಲರಿಗೂ ರೀಚ್ ಆಗಿ ಎಲ್ಲರಿಗೂ ಆರಾಮಾಗ್ಬೇಕಂದ್ರೆ ಇಟ್ ಟೇಕ್ಸ್ ಸಮ್ ಟೈಮ್, ಹೌದಾ. ಸೊ ಆ ಟೈಮ್ ಸಿಗುವವರೆಗೂ ಏನಾಗುತ್ತೆ ಗೊತ್ತನ್ರಿ, ಆ ಟೈಮ್ ಸಿಗುವವರೆಗೂ ಸ್ವಲ್ಪ ಹಿಂಗೆ ಕಡಿಮೆ ಹಾಕೊಂಬರುತ್ತೆ. ಲಾಸ್ಟಿಗೆ ಒಂದು 2 ವರ್ಷ ಆದಮೇಲೆ ಫುಲ್ ಎಲ್ಲ ವ್ಯಾಕ್ಸಿನ್ ಸಿಕ್ಮೇಲೆ ಹಿಂಗೆ ಕಡಿಮೆ ಆಗಿ ಬರುತ್ತೆ. ತಿಳಿತಾ ಇದು. ಸೊ ಇದು ಏನಂದ್ರೆ ದಿಸ್ ಕರ್ವ್ ಐ ಕ್ಯಾನ್ ಕಾಲ್ ಇಟ್ ಆಸ್ dc/dt. ದಿಸ್ ಕರ್ವ್ ಐ ಕ್ಯಾನ್ ಕಾಲ್ ಇಟ್ ಆಸ್ dc/dt. ಸೊ dc/dt ಅಂದ್ರೆ ಏನು ಗೊತ್ತಂದ್ರೆ, dc/dt ಅಂದ್ರೆ ಹೌ ಕೊರೋನಾ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ. dc/dt ಅಂದ್ರೆ ಏನು, ಹೌ ಕೊರೋನಾ ಇನ್ಫೆಕ್ಷನ್ ರೇಟ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ತಿಳಿತಾ ಇದು. ಸೊ ಇದು ದಿಸ್ ಈಸ್ ಆಲ್ಸೋ ಒನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ಟೈಮ್ ಒಳಗಡೆ ಕೊರೋನಾ ಹೆಂಗೆ ಐತೆ ಅನ್ಬೇಕಂದ್ರೆ ನೀವು 1-2 ಪಾಯಿಂಟ್ಸ್ ಅನ್ಬೋದು. ಫಾರ್ ಎಕ್ಸಾಂಪಲ್ ಏಪ್ರಿಲ್ 5 ಫಾರ್ ಎಕ್ಸಾಂಪಲ್ ಹಂಗೆ ಅನ್ಕೋರಿ, ಏಪ್ರಿಲ್ 15ಗೆ. ಸೊ ಏಪ್ರಿಲ್ 15 ಇಲ್ಲ ಡೇಟ್ ಅಂತ ಕೋರಿ, ಏಪ್ರಿಲ್ 15ಗೆ ಕೊರೋನಾ ಎಷ್ಟಿತ್ತು, ಅದ್ರದ್ದು ಇನ್ಫೆಕ್ಷನ್ ರೇಟ್ ಎಷ್ಟಿತ್ತು ಅನ್ಬೇಕಂದ್ರೆ, ಅಥವಾ ಹೌ ಆನ್ ದ ಡೇಟ್ ಆಫ್ 15 ಹೌ ಕೊರೋನಾ ಇಸ್ ಚೇಂಜಿಂಗ್. 15th ಡೇಟಿಗೆ ಕೊರೋನಾ ಹೆಂಗೆ ಚೇಂಜ್ ಆಗತ್ತಿದೆ ಅನ್ಬೇಕಂದ್ರೆ ನಿಮ್ಗೆ ಈ ಪಾಯಿಂಟ್ ಸಿಗುತ್ತೆ. ಯಾವ ಪಾಯಿಂಟ್, ಇಲ್ಲಿಂದ ಮ್ಯಾಗ್ ಬರೀ ಹಿಂಗೆ ಸೀದಾ ಇಲ್ಲಿಂದ ಹಿಂಗೆ ಮ್ಯಾಗ್ ಬಂದ್ರಿ ಅಂತಂದ್ರೆ ಈ ಪಾಯಿಂಟ್ ಬರುತ್ತೆ. ಸೊ ಈ ಪಾಯಿಂಟ್ ಒಳಗಡೆ ನೀವು ಕಂಡಿಡ್ತೀರಿ. ಈ ಪಾಯಿಂಟ್ ನೀವೇನು ಕಂಡಿದ್ದೀರಿ ಅಂದ್ರೆ ಹೌ ಕೊರೋನಾ ಇಸ್ ಚೇಂಜಿಂಗ್. ಓಕೆ, ಸೊ ನಿಮ್ಗೆ 30th ತೆಗಿಬೇಕು. 30th ತೆಗಿಬೇಕಂದ್ರೆ ಇಲ್ಲಿ ಬರ್ರಿ, ಏಪ್ರಿಲ್ 30ಗೆ ಬಂದ್ರೆ ಸೊ ಈ ಪಾಯಿಂಟ್, ಅಥವಾ ಏಪ್ರಿಲ್ 27 ಬೇಕು, ಈ ಪಾಯಿಂಟ್. ಸೊ ಈಗ ಏನು 3 ಪಾಯಿಂಟ್ ಮಾರ್ಕ್ ಮಾಡಿಲ್ಲ, ಆ 3 ಪಾಯಿಂಟ್ ಒಳಗಡೆ ನೀವೇನು ಕಂಡಿರ್ಬೋದು, ಯು ಕ್ಯಾನ್ ಫೈಂಡ್ dc/dt. ಆ 3 ಪಾಯಿಂಟ್ ಒಳಗಡೆ ನೀವು dc/dt ಕಂಡಿದ್ರಿ ಅಂತ ನಿಮ್ಗೆ ಏನು ಸಿಗುತ್ತೆ ಅಂದ್ರೆ ದ ಇನ್ಫೆಕ್ಷನ್ ರೇಟ್ ಆಫ್ ದ ಕೊರೋನಾ ಆಟ್ ಪರ್ಟಿಕ್ಯುಲರ್ ಡೇಟ್ ಯಾವುದು, ಏಪ್ರಿಲ್ 15th. ತಿಳಿತಾ. ಸೊ ಇದನ್ನ ಮ್ಯಾಥ್ಸ್ ಯೂಸ್ ಮಾಡಿ ಅಥವಾ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಿ ಏನು ಪ್ರೆಡಿಕ್ಟ್ ಮಾಡ್ತಾರ ಅಂತಂದ್ರೆ ಇನ್ನು ಎಷ್ಟು ಟೈಮ್ ಬಿಟ್ಟು ಕೊರೋನಾ ಕಡಿಮೆ ಆಗುತ್ತೆ ಅಥವಾ ಅದರ ಇನ್ಫೆಕ್ಷನ್ ರೇಟ್ ಕಡಿಮೆ ಆಗುತ್ತೆ, ಅದು ಯಾವಾಗ ಕಂಪ್ಲೀಟ್ 0 ಆಗುತ್ತೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡ್ತಾರೆ. ತಿಳಿಯಾದೈತಿ. ಸೊ ಇಂಥವು ಎಲ್ಲಾ ಕಡೆನೂ ಏನು ಯೂಸ್ ಮಾಡ್ತಾರೆ, ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ತಾರೆ. ಸೊ ಡಿಫ್ರೆನ್ಸಿಯೇಷನ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಎಲ್ಲಾ ಕಡೆ ಯೂಸ್ ಮಾಡ್ಬೋದು. ವೇರ್ ಎವರ್ ಒನ್ ಕ್ವಾಂಟಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ದ
ಅದರ್ ಕ್ವಾಂಟಿಟಿ. ಕಂಡೀಷನ್ ಏನು ಸಿಂಪಲ್, ಹೌ ಒನ್ ಕ್ವಾಂಟಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಅದರ್ ಕ್ವಾಂಟಿಟಿ. ಈಗ ಇನ್ನೊಂದು ಎಕ್ಸಾಂಪಲ್ ಅಂತ ನೋಡ್ರಿ, ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನೋಡ್ರಿ. ಈಗ ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತನ್ರಿ, ಈಗ ಎಕ್ಸ್ ಆಕ್ಸಿಸ್ ಒಳಗಡೆ ಟೈಮ್, ವೈ ಆಕ್ಸಿಸ್ ಒಳಗಡೆ ಏನು ತೊಗೊಂತೀನಿ ಗೊತ್ತನ್ರಿ, ವೈ ಆಕ್ಸಿಸ್ ಒಳಗಡೆ ಏನಿದೆ ನಿದ್ದಿ. ಎಕ್ಸ್ ಆಕ್ಸಿಸ್ ಒಳಗಡೆ ಟೈಮ್, ವೈ ಆಕ್ಸಿಸ್ ಒಳಗಡೆ ನಿದ್ದಿ. ಸೊ ಎಕ್ಸ್ ಆಕ್ಸಿಸ್ ಒಳಗಡೆ ಏನು ಟೈಮ್ ತೊಗೊಂತಿರಲ್ಲ, ಸೊ ಇದು ಟೈಮ್ ಇನ್ ಟರ್ಮ್ಸ್ ಆಫ್ ಏನ್ರಿ ಪೀರಿಯಡ್ಸ್, ಫಸ್ಟ್ ಪೀರಿಯಡ್ ಸೆಕೆಂಡ್ ಪೀರಿಯಡ್. ಸೊ ತಗೊಂಡ್ರೆ ಇದು ಫಸ್ಟ್ ಪೀರಿಯಡ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ಹಂಗೆ ಆಫ್ಟರ್ ಲಂಚ್ ಬ್ರೇಕ್. ಸೊ ಈ ಲಂಚ್ ಬ್ರೇಕ್ ಬಂತು, ಲಂಚ್ ಬ್ರೇಕ್ ಆದ್ಮೇಲೆ ಮತ್ತೆ ಫಿಫ್ತ್ ಪೀರಿಯಡ್, ಸಿಕ್ಸ್ತ್, ಸೆವೆಂತ್, ಹಿಂಗೆ. ಈಗ ಹಂಗೆ ಅನ್ಕೊಂಡ್ರೆ ಫಸ್ಟ್ ಪೀರಿಯಡಿಗೆ ನೋಡ್ರಿ ನಿದ್ದಿ ಭಾಳ ಕಡಿಮೆ ಇರುತ್ತೆ, ಯಾಕಂದ್ರೆ ಅವಾಗ ಬಂದಿರ್ತೀರಿ, ಫ್ರೆಶ್ ಇರ್ತೀರಿ, ನಿದ್ದಿ ಕಡಿಮೆ ಇರುತ್ತೆ. ಸೆಕೆಂಡ್ ಪೀರಿಯಡಿಗೆ ಸ್ವಲ್ಪ ನಿದ್ದಿ ಜಾಸ್ತಿ ಆಯ್ತು, ಮತ್ತು ಸ್ವಲ್ಪ ಬ್ರೇಕ್ ಬಿಟ್ಕೊಂಡು ಏನಾರು ತಿಂತೀರಲ್ಲ, ಡಬ್ಬಿ ತೆಗೆದು ಕ್ಲಾಸ್ ಒಳಗಿದ್ದೀರಿ ಅಂದ್ರೆ ತಿಂತಿದ್ರಲ್ಲ. ಸೊ ಹಂಗೆ ತಿನ್ಕೊಂಡು ಮತ್ತೆ ಸ್ವಲ್ಪ ನಿದ್ದೆ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಫೋರ್ತ್ ಪೀರಿಯಡ್ ಮತ್ತೆ ಸ್ವಲ್ಪ ಜಾಸ್ತಿ ಆಯ್ತು. ಆಮೇಲೆ ಆಫ್ಟರ್ ಲಂಚ್ ಬ್ರೇಕ್ ಏನು ವಾಪಸ್ 2 ಗಂಟೆಗೆ ಬರ್ತಿರಲ್ಲ, ಬಂದಾಗಂತೂ ನಿದ್ದೆ ಎಲ್ಲಕ್ಕಿಂತ ಜಾಸ್ತಿ ಹೈಯೆಸ್ಟ್ ಇಳಿತಲ್ಲ. ಈ ಪಾಯಿಂಟ್ ಏನು ದೊಡ್ಡ ಪಾಯಿಂಟ್ ತೆಗೋದಿಲ್ಲ, ಇಲ್ಲಿ ಅಂತೂ ನಿದ್ದೆ ಎಲ್ಲಕ್ಕಿಂತ ಏನಿರುತ್ತೆ ಪೀಕ್ ಒಳಗಡೆ ಇರುತ್ತೆ. ಸೊ ಇಲ್ಲಿ ನಿದ್ದೆ ಎಲ್ಲಕ್ಕಿಂತ ಏನಾಗ್ತಿದ್ದು ಪೀಕ್ ಒಳಗಡೆ ಐತೆ ನೋಡ್ರಿ ನಿದ್ದೆ. ಸೊ ಆಟ್ ದ ಫಿಫ್ತ್ ಪೀರಿಯಡ್. ಓಕೆ, ನಾ ಹೇಳತ್ತಿದ್ದೀನಿ ಅಂದ್ರೆ ಈ ಪಾಯಿಂಟ್. ಸೊ ಈ ಪಾಯಿಂಟ್ಸ್ ಒಳಗಡೆ ಇಲ್ಲೇನು ಪಾಯಿಂಟ್ ಲೈನ್ ತೆಗಿತೀನಿ, ಡಾಟೆಡ್ ಲೈನ್. ಸೊ ಈ ಡಾಟೆಡ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ, ಈ ಪಾಯಿಂಟ್ಗಳು ನಿದ್ದೆ ಎಲ್ಲಕ್ಕಿಂತ ಏನೈತಿ ಹೈಯೆಸ್ಟ್ ಐತಿ, ಎಲ್ಲಕ್ಕಿಂತ ಹೈಯೆಸ್ಟ್ ಬರುತ್ತೆ ನಿದ್ದೆ. ಸೊ ಈ ಪಾಯಿಂಟ್ ಒಳಗಡೆ ನಿದ್ದೆ ಎಷ್ಟೈತೆ ಅಂತ ಬೇಕಂದ್ರೆ ಏನು ಮಾಡ್ತೀವಿ ಗೊತ್ತೇನ್ರಿ, dn by dt. dn by dt ಅಂದ್ರೆ ಏನು ಗೊತ್ತೇನ್ರಿ, ಹೌ ನಿದ್ದಿ, ಎನ್ ಅಂದ್ರೆ ನಿದ್ದಿ, ಹೌ ನಿದ್ದಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದಕ್ಕೆ ಏನು ಕರಿತಾರೆ dn by dt. ಸೊ dn by dt ಅಂದ್ರೆ, ಏನಂದ್ರೆ ಹೌ ನಿದ್ದಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಹೌ ನಿದ್ದಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅನ್ನೋದನ್ನ ನೀವು dn by dt ಯೂಸ್ ಮಾಡಿ ಕಂಡುಹಿಡಿಯಬಹುದು. ಓಕೆ, ಫಿಫ್ತ್ ಪೀರಿಯಡ್ ಒಳಗಡೆ ನಿದ್ದೆ ಅಷ್ಟೈತಿ. ಸಿಮಿಲರ್ಲಿ ಹಂಗೆ ನಿಮ್ಗೆ ಏನು ಬೇಕಾಗಿತ್ತು ಅಂದ್ರೆ, ನಿಮ್ಗೆ ಸಿಕ್ಸ್ತ್ ಪೀರಿಯಡ್ ಒಳಗಡೆ ನಿದ್ದೆ ಬೇಕಾಗಿತ್ತು. ಸೊ ಸಿಕ್ಸ್ತ್ ಪೀರಿಯಡ್ ನಿದ್ದೆ ಬೇಕಂದ್ರೆ ಇಲ್ಲಿ ಐತೆ ಪಾಯಿಂಟ್, ಈ ಪಾಯಿಂಟ್ ನೀವು ಕಂಡುಹಿಡಬೇಕು. ಸೊ ಈ ಪಾಯಿಂಟ್ ನೀವು ಕಂಡಿದ್ರೆ ನಿಮ್ಗೆ ಏನು ಸಿಕ್ತು, ಸಿಕ್ಸ್ತ್ ಪೀರಿಯಡ್ ಒಳಗಡೆ ನಿದ್ದೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ತಿಳಿತಾ ಇದು. ಸೊ ಹಂಗೆ, ಸೊ ಇಂಥವು ಕ್ಯಾಲ್ಕುಲೇಟ್ ಮಾಡೋಕ್ಕೂ ವಿ ಕ್ಯಾನ್ ಯೂಸ್ ಎನ್ರಿ ಡಿಫ್ರೆನ್ಸಿಯೇಷನ್, ಅಥವಾ ಇಂಥ ಕೇಸಸ್ ಹೌ ನಿದ್ದಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇಂಥ ಕೇಸಸ್ನ ಕಂಡುಹಿಡಿಯೋಕ್ಕೂ ವಿ ಕ್ಯಾನ್ ಯೂಸ್ ಎನ್ರಿ ಡಿಫ್ರೆನ್ಸಿಯೇಷನ್. ಸೊ ಇನ್ ಜನರಲ್ ಏನು ಹೇಳ್ಬೋದು ಅಂದ್ರೆ, ನಾವು ಡಿಫ್ರೆನ್ಸಿಯೇಷನ್ ಎಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ, ವೆನ್ ಎನಿ ಕ್ವಾಂಟಿಟಿ y ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು x. ಸೊ ಒಟ್ಟು y ಅನ್ನೋದು ಒಂದು ಕ್ವಾಂಟಿಟಿ ಯಾವಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಚೇಂಜ್ ಆಗುತ್ತೆ, ಹೌ ಒನ್ ಕ್ವಾಂಟಿಟಿ y ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ x. ಹೌ ಒನ್ ಕ್ವಾಂಟಿಟಿ y ಈಸ್ ಚೇಂಜಿಂಗ್ ವಿತ್ ಅನದರ್ ಕ್ವಾಂಟಿಟಿ x. ಆವಾಗ ನಾವು ಏನು ಮಾಡ್ಬೋದು ಅಂದ್ರೆ, ವಿ ಕ್ಯಾನ್ ಫೈಂಡ್ ಔಟ್, ಅಥವಾ ವಿ ಕ್ಯಾನ್ ಯೂಸ್ ಎನ್ರಿ ಡಿಫ್ರೆನ್ಸಿಯೇಷನ್. ಯಾವ ರೀತಿ, ಯಾವ್ದ್ರ ಇರ್ಬೋದು, how velocity is changing with respect to time, how niddi is changing with respect to time, how satellites are moving with respect to time, how planets are revolving with respect to time, how moon is changing with respect to planet, how planet is changing with respect to sun. Okay, so ಎಲ್ಲ in general ಎಲ್ಲ ಟಾಪಿಕ್ ಒಳಗಡೆ we can use in differentiation. ಎಲ್ಲೇ where one quantity is changing with respect to the other quantity. ತಿಳಿತಾ ಇದು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ, ತಿಳ್ಕೊಂಡಿರೋ ಅಂತ ಅನ್ಕೊಂಡಿನಿ. ಸೊ ಏರಿಯಾಸ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಗೊತ್ತಾತಲ್ಲ. ಓಕೆ, ಎಲ್ಲೆಲ್ಲಿ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು. ನೆಕ್ಸ್ಟ್ PUC ಫಸ್ಟ್ ಇಯರ್ ಒಳಗಡೆ ಒಂದು ಸ್ವಲ್ಪ ಫಾರ್ಮುಲೇಸ್ ಕಲ್ತಿರಿ. PUC ಫಸ್ಟ್ ಇಯರ್ ಒಳಗಡೆ ಯು ಹ್ಯಾವ್ ಲರ್ನ್ ಸಮ್ ಫಾರ್ಮುಲೇಸ್ ಇನ್ ಡಿಫರೆನ್ಸಿಯೇಷನ್. PUC ಫಸ್ಟ್ ಇಯರ್ ನೆನಪೈತಲ್ಲ, ಕಲ್ತಿರಿ PUC ಫಸ್ಟ್ ಇಯರ್. ಸೊ ರಿಸಲ್ಟ್ ಬರುತ್ತೆ ಇನ್ನೂ ಒಂದು 2-3 ದಿವಸಕ್ಕೆ. ಸೊ ನೆನಪೈತೆ ಅನ್ಕೊಂಡಿನಿ. ಸೊ ಯು ಹ್ಯಾವ್ ಲರ್ನ್ ಸಮ್ ಫಾರ್ಮುಲೇಸ್ ಇನ್ PUC ಫಸ್ಟ್ ಇಯರ್. ಅಲ್ಲಿ ಏನೇನು ಕಲ್ತಿರಿ, ಯು ಹ್ಯಾವ್ ಲರ್ನ್ ಹೌ ಟು ಫೈಂಡ್ ಡೆರಿವೇಟಿವ್ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್. ಸೊ ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡಿ ಡೆರಿವೇಟಿವ್ಸ್ನ ಹೆಂಗೆ ಕಂಡುಹಿಡಿಯಬೇಕು ಅನ್ನೋದು ಕಲ್ತಿರಿ. ಸೊ ಇದು ಬಿಟ್ಟು ಮತ್ತೇನೇನು ಕಲ್ತಿರಿ ಅಂದ್ರೆ, ದೀಸ್ ಫಾರ್ಮುಲೇಸ್ ಏನು, ಡೆರಿವೇಟಿವ್ ಆಫ್ ಎಕ್ಸ್ ಈಸ್ 1, ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ 2x. ಸೊ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ 2x ಬರುತ್ತೆ. ಡೆರಿವೇಟಿವ್ ಆಫ್ ಎಕ್ಸ್ ರೇಸ್ ಟು n ಈಸ್ n ಇಂಟು x ರೇಸ್ ಟು n-1.
derivative of x raised to n is n into x raised to n minus 1. Derivative of x raised to 5, 5x raised to 4. So simple ಇದು ಬಹಳ ಸಿಂಪಲ್ ಐತಿ. ಸೊ ಡೆರಿವೇಟಿವ್ ಆಫ್ x raised to 100 ಕೇಳಿದ್ರೆ ಏನು ಮಾಡಬೇಕು? ಸೊ ಏನು ಮಾಡಬೇಕು? 100 ಒಂದು ಕಡಿಮೆ ಮಾಡ್ರೆ ಎಷ್ಟು ಬರುತ್ತೆ ನೋಡ್ರಿ. 100 ಒಂದು ಕಡಿಮೆ ಮಾಡಿದ್ರೆ ಎಷ್ಟು ಬರುತ್ತೆ? 100 ಹಂಗ ಬರ್ಕೋರಿ, 100 ಹಂಗ ಬರ್ಕೋರಿ. x ತಲೆ ಮ್ಯಾಗ ಒಂದು ಕಡಿಮೆ ಬರೀಬೇಕು ಅಂದ್ರೆ ಏನು ಬರಬೇಕು? 99 ಬರಬೇಕು. ಸಿಂಪಲ್. 100 ಇದ್ದಿದ್ದು ಒಂದು ಕಡಿಮೆ ಆದ್ರೆ ಏನಾಗುತ್ತೆ? 99 ಬರುತ್ತೆ. ಸಿಂಪಲ್ ಇಷ್ಟ ಐತೆ ನೋಡಿ. ಇದ ಫಾರ್ಮುಲೆ ಯಾವುದು? x raised to n. ಸೊ x raised to 1000 ಇತ್ತು. x raised to 1000 ಇದ್ರೆ ಏನು ಮಾಡ್ತೀರಿ? x raised to 1000 ಇದ್ರೆ 1000 ಇಲ್ಲಿ ಬರ್ದು ಬಿಡ್ರಿ. x raised to 1000 ಇದ್ರೆ 1000 ಇಲ್ಲಿ ಬರೀರಿ. ಸೊ x ತಲೆ ಮ್ಯಾಗ ಏನು ಮಾಡಬೇಕು? ಒಂದು ಕಡಿಮೆ ಮಾಡ್ರಿ. ಒಂದು ಕಡಿಮೆ ಮಾಡಿದ್ರೆ ಏನು ಬರುತ್ತೆ? 999 ಬರುತ್ತೆ. ಇದು ಈ ಫಾರ್ಮುಲೆ ತಿಳಿತಾ ಇದು. ಸೊ ಡೆರಿವೇಟಿವ್ ಆಫ್ x is 1, x square is 2x, x raised to n is n into x raised to n minus 1, x raised to 5 is 5x raised to 4. ನೆಕ್ಸ್ಟ್ ಇನ್ನು ಸ್ವಲ್ಪ ಫಾರ್ಮುಲೇಸ್ ಅದು ಕಲಿಯೋಣ ಪಟ್. ಡೆರಿವೇಟಿವ್ ಆಫ್ ax raised to x, ax raised to x log a. ಡೆರಿವೇಟಿವ್ ಆಫ್ ax raised to x, d by dx of a raised to x ಅಂದ್ರೆ ಒಂದು, d by dx of a raised to x ಅಂದ್ರೆ ಒಂದು, ಅಥವಾ ಡೆರಿವೇಟಿವ್ ಆಫ್ a raised to x ಅಂದ್ರೆ ಒಂದು. ಡೆರಿವೇಟಿವ್ ಆಫ್ a raised to x ಏನು ಬರುತ್ತೆ? a raised to x log a. ಡೆರಿವೇಟಿವ್ ಆಫ್ ರೂಟ್ x 1 upon 2 root x. Derivative of x raised to minus n upon x raised to n plus 1. Okay, next derivative of constant 0. So derivative of constant ಅಂದ್ರೆ ಏನ್ರಿ? derivative of constant ಅಂದ್ರೆ ಈ ಟೈಪ್ d by dx of constant number ಯಾವುದೋ ಒಂದು 5 ಅಥವಾ 50 ಹಿಂಗೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಇದ್ರೆ ಅದ್ರ ಡೆರಿವೇಟಿವ್ ಏನು ಬರುತ್ತೆ? 0 ಬರುತ್ತೆ. d by dx of 50 is 0. ಸೊ ಈ ಫಾರ್ಮುಲೆ ಕಲ್ತೀರಾ? ಎಸ್, ಇದನ್ನ ಕಲ್ತೀರ ಅನ್ಕೊಂಡಿನಿ. ನೆಕ್ಸ್ಟ್ ಡೆರಿವೇಟಿವ್ ಆಫ್ sin x cos x, derivative of cos x minus sin x, derivative of tan x sec square x, derivative of sec x into tan x, derivative of cosec x minus cosec x into cot x, derivative of cot x minus cosec square x. ಆಮೇಲೆ derivative of log x is 1 by x, derivative of log x is 1 by x, and derivative of e raised to x is e raised to x. Derivative of e raised to x is e raised to x. ಸೊ ಇವೇನು ಮಾರ್ಕ್ ಮಾಡಿಲ್ಲ, ಇವೆಲ್ಲ ಫಾರ್ಮುಲೇಸ್ ಫಸ್ಟ್ ಇಯರ್ ಒಳಗೆ ಕಲ್ತಿರಿ. ಇವೆಲ್ಲ ಫಾರ್ಮುಲೇಸ್ ಏನು ಮಾಡಿರಿ? ಫಸ್ಟ್ ಇಯರ್ ಒಳಗೆ ಕಲ್ತಿರಿ. ಕಲ್ತಿಲ್ಲ ಅಂದ್ರೂ ಈಗೇನು ಮಾಡ್ಬೇಕು? ಇದನ್ನೆಲ್ಲಾನು ಬ್ಯಾಟ್ ಮಾಡ್ಬೇಕು. ತಿಳಿತಾ? ಸೊ ಇವೆಲ್ಲ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ 5 ಚಾಪ್ಟರ್ ಏನೂ ತಿಳಿಯಂಗಿಲ್ಲ. ಎಷ್ಟು ಚಾಪ್ಟರ್? 5 ಚಾಪ್ಟರ್, ಭಾಳ ಇಲ್ಲ. 5 ಚಾಪ್ಟರ್ ಒಳಗಡೆ ಎಷ್ಟು ಬರ್ತದ್ರೆ ಎಕ್ಸಾಮ್ ಒಳಗಡೆ? ವಿಲ್ ಬಿ ಗೆಟಿಂಗ್ ಆಲ್ಮೋಸ್ಟ್ ಅರೌಂಡ್ 70 ಮಾರ್ಕ್ಸ್ ಫ್ರಮ್ ದ ಬೋರ್ಡ್ ಎಕ್ಸಾಮ್ಸ್. ನೆಕ್ಸ್ಟ್ 5 ಚಾಪ್ಟರ್ಸ್. ಓಕೆ, ಸೊ ಇವೇನರ ಫಾರ್ಮುಲೇಸ್ ಬ್ಯಾಟ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ 5 ಚಾಪ್ಟರ್ ತಿಳಿಯಂಗಿಲ್ಲ. ಸೊ ಇವು ಅಷ್ಟು ಬ್ಯಾಟ್ ಮಾಡ್ಬೇಕು. ಆಮೇಲೆ PUC ಫಸ್ಟ್ ಇಯರ್ ಇನ್ ಟ್ರಿಗ್ನೋಮೆಟ್ರಿ ಫಾರ್ಮುಲೇಸ್ ಅದಲ್ಲ, ಆ PUC ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರೀಸ್ ಫಾರ್ಮುಲೇಸ್ನು ಎಲ್ಲ ಬ್ಯಾಟ್ ಮಾಡಬೇಕು. ಅಂದ್ರಷ್ಟು ಈ ಚಾಪ್ಟರ್ಸ್ ತಿಳಿದೈತಿ. ಓಕೆ, ಸೊ ಇಷ್ಟೆಲ್ಲ ಫಾರ್ಮುಲೇಸ್ ಬ್ಯಾಟ್ ಮಾಡ್ರಿ. ನೆಕ್ಸ್ಟ್ ಫಸ್ಟ್ ಇಯರ್ ಕೂಡ ಇನ್ನೊಂದು ಕಲ್ತಿರಿ ನೋಡ್ರಿ. ಏನು ಕಲ್ತಿರಿ? ಪ್ರಾಡಕ್ಟ್ ರೂಲ್, ಕ್ವಶಂಟ್ ರೂಲ್. ಸೊ ಪ್ರಾಡಕ್ಟ್ ರೂಲ್, ಕ್ವಶಂಟ್ ರೂಲ್ ನೆನಪಿದೆ ಅನ್ಕೊಂಡಿನಿ. ಸೊ ಪ್ರಾಡಕ್ಟ್ ರೂಲ್ ಅಂದ್ರೆ ಏನ್ರಿ? u ಇಂಟು ವಿ. u ಇಂಟು ವಿ ಅಂದ್ರೆ ಏನು ಮಾಡ್ತೀರಿ? u ಡ್ಯಾಶ್ ವಿ ಪ್ಲಸ್ ವಿ ಡ್ಯಾಶ್ ಯು. ಫಾರ್ ಎಕ್ಸಾಂಪಲ್ ಹಂಗ ಒಂದು ನಾನು ಎಕ್ಸಾಂಪಲ್ ತೊಗೊಂಡೆ ಅಂದ್ರೆ x ಇಂಟು ಸೈನ್ ಎಕ್ಸ್. ಸೊ ಪ್ರಾಡಕ್ಟ್ ರೂಲ್ ಯಾವಾಗ ಯೂಸ್ ಮಾಡ್ತೀವಿ ನೋಡ್ರಿ? ಪ್ರಾಡಕ್ಟ್ ರೂಲ್ ಯಾವಾಗ ಯೂಸ್ ಮಾಡ್ತೀವಿ? ವೆನ್ ಎವರ್ ದೇರ್ ಇಸ್ ಮಲ್ಟಿಪ್ಲಿಕೇಶನ್ ಬಿಟ್ವೀನ್ 2 ಫಂಕ್ಷನ್ಸ್. 2 ಫಂಕ್ಷನ್ ಇರಬೇಕು, 2 ಫಂಕ್ಷನ್ ಮಲ್ಟಿಪ್ಲಿಕೇಶನ್ ಇರಬೇಕು. ಫಾರ್ ಎಕ್ಸಾಂಪಲ್ u ಅಂದ್ರೆ x ಅನ್ಕೋರಿ, ವಿ ಅಂದ್ರೆ ಸೈನ್ ಎಕ್ಸ್ ಅನ್ಕೋರಿ. ಸೊ u ಅಂದ್ರೆ x, ವಿ ಅಂದ್ರೆ ಸೈನ್ ಎಕ್ಸ್. ಇವೆರಡು ನಡುವೆ u ಡ್ಯಾಶ್ ವಿ ಅಪ್ಲೈ ಮಾಡ್ರಿ ಅಂದ್ರೆ ಏನು ಮಾಡ್ತೀರಿ? ಸೊ ಫಸ್ಟ್ ಫಂಕ್ಷನ್ ಯಾವ್ದೈತೆ ನೋಡ್ರಿ? ಫಸ್ಟ್ ಫಂಕ್ಷನ್ ಈಸ್ ಎಕ್ಸ್, ಸೆಕೆಂಡ್ ಫಂಕ್ಷನ್ ಈಸ್ ಸೈನ್ ಎಕ್ಸ್. ಹೌದಾ? ಸೊ ಏನ್ ಮಾಡಬೇಕು? ಸಿಂಪಲ್. ಸೊ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಇದ್ರೆ, ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಇದ್ರೆ ಏನ್ ಮಾಡ್ತೀರಿ ಗೊತ್ತೇನ್ರಿ? ಸಿಂಪಲ್. ಫಸ್ಟ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡ್ರಿ, ಸೆಕೆಂಡ್ ಫಂಕ್ಷನ್ ಹಂಗ ಇಡ್ರಿ. ಆಮೇಲೆ ಏನ್ ಮಾಡ್ರಿ? ಸೆಕೆಂಡ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡ್ರಿ, ಫಸ್ಟ್ ಫಂಕ್ಷನ್ ಹಂಗ ಇಡ್ರಿ. ಇದಕ್ಕೆ ಏನಂತ ಕರೀತಾರೆ? ದಿಸ್ ಈಸ್ ಕಾಲ್ಡ್ as ಪ್ರಾಡಕ್ಟ್ ರೂಲ್. ಸೊ ಪ್ರಾಡಕ್ಟ್ ರೂಲ್ ಅಂದ್ರೆ ಬಹಳ ಸಿಂಪಲ್. ಪ್ರಾಡಕ್ಟ್ ರೂಲ್ ಅಂದ್ರೆ ಏನು? ಬಹಳ ಸಿಂಪಲ್. ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಇದ್ರೆ, ಸೊ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಇದ್ರೆ ಏನ್ ಮಾಡ್ಬೇಕು? ಫಸ್ಟ್ ಫಂಕ್ಷನ್ ಹಂಗ ಇಡಬೇಕು, ಫಸ್ಟ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡ್ರಿ, ಸೆಕೆಂಡ್ ಫಂಕ್ಷನ್ ಹಂಗ ಇಡ್ರಿ. ಆಮೇಲೆ ಪ್ಲಸ್ ಬರ್ಕೋರಿ, ಪ್ಲಸ್ ಬರ್ಕೊಂಡು ಏನ್ ಮಾಡ್ರಿ? ಸೆಕೆಂಡ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡ್ರಿ, ಫಸ್ಟ್ ಫಂಕ್ಷನ್ ಹಂಗ ಬರ್ಕೋರಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ತೊಗೊಂಡ್ವಿ, ಯಾವುದು? ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್. ಸೊ ಎಕ್ಸ್ ಇಂಟು ಸೈನ್ ಎಕ್ಸ್ ಒಳಗಡೆ ಫಸ್ಟ್ ಫಂಕ್ಷನ್ ಯಾವ್ದೈತಿ? ಎಕ್ಸ್. ಸೊ ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಒಳಗಡೆ ಫಸ್ಟ್ ಫಂಕ್ಷನ್ ಯಾವ್ದೈತಿ? ಎಕ್ಸ್. ಸೊ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡ್ರಿ, ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? 1 ಬರುತ್ತೆ. ವಿ ಹಂಗ ಇಡ್ರಿ, ವಿ ಹಂಗ ಇಡ್ರಿದ್ರೆ ಏನು? ಸೈನ್ ಎಕ್ಸ್ ನ ಏನ್ ಮಾಡ್ರಿ? ಹಂಗ ಇಡ್ರಿ. ಓಕೆ, ಸೊ ನೆಕ್ಸ್ಟ್ ವಿ ಡ್ಯಾಶ್ ಅಂದ್ರೆ ಏನ್ರಿ? ಸೈನ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡ್ರಿ, ಸೈನ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ? ಕಾಸ್ ಎಕ್ಸ್ ಬರುತ್ತೆ. ಯು ಹಂಗ ಇಡ್ರಿ, ಯು ಅಂದ್ರೆ ಯಾವ್ದು? ಎಕ್ಸ್ ನ ಹಂಗ ಇಡ್ರಿ. ಯಾವ್ದೈತಿ? ಸೊ ಆನ್ಸರ್ ಏನ್ ಬಂತು? 1 ಇಂಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಎಕ್ಸ್. ಹಿಂಗ್ ಮಾಡೋದಕ್ಕೆ ಏನ್ ಕರೀತಾರ? ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಅಂದ್ರೆ ಏನು? ಫಸ್ಟ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡ್ರಿ,
ಸೆಕೆಂಡ್ ಫಂಕ್ಷನ್ ಹಂಗೆ ಇಡ್ರಿ. ಆಮೇಲೆ ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ರಿ, ಫಸ್ಟ್ ಫಂಕ್ಷನ್ ಹಂಗೆ ಇಡ್ರಿ. ದಿಸ್ ಈಸ್ ಕಾಲ್ಡ್ ಏನ್ರಿ ಪ್ರಾಡಕ್ಟ್ ರೂಲ್. ಇದೇ ಟೈಪ್ ಇನ್ನೊಂದು ಕಲ್ತ್ರಿ, ಯಾವುದು ಕ್ವೋಷಂಟ್ ರೂಲ್. ಕ್ವೋಷಂಟ್ ರೂಲ್ ಅಂದ್ರೆ ಏನು, ಯು ಬೈ ವಿ ಈಕ್ವಲ್ ಟು ಯು ಬೈ ವಿ ಇತ್ತಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಯು ಬೈ ವಿ ಮಾಡ್ಬೇಕಂದ್ರೆ ಅಂದ್ರೆ ಎರಡು ಫಂಕ್ಷನ್ ಅದಾವ, ಒಂದು ಯು ಇನ್ನೊಂದು ವಿ. ಹೆಂಗ ಅದಾವ, ಯು ಬೈ ವಿ ಫಾರ್ಮ್ಯಾಟ್ ಅದಾವ ಅಂದ್ರೆ ಡಿವಿಷನ್ ಫಾರ್ಮ್ಯಾಟ್ ಐತಿ ಯು ಬೈ ವಿ. ಹಂಗಿದ್ರೆ ಏನ್ ಮಾಡ್ಬೇಕು, ಯು ಡ್ಯಾಶ್ ವಿ ಮೈನಸ್ ವಿ ಡ್ಯಾಶ್ ಯು ಡಿವೈಡೆಡ್ ಬೈ ವಿ ಸ್ಕ್ವೇರ್. ಸೊ ಯು ಡ್ಯಾಶ್ ವಿ ಮೈನಸ್ ವಿ ಡ್ಯಾಶ್ ಯು ಡಿವೈಡೆಡ್ ಬೈ ವಿ ಸ್ಕ್ವೇರ್. ಯು ಅಂದ್ರೆ ಫಸ್ಟ್ ಫಂಕ್ಷನ್, ವಿ ಅಂದ್ರೆ ಸೆಕೆಂಡ್ ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ ಡಿವೈಡೆಡ್ ಬೈ ಸೆಕೆಂಡ್ ಫಂಕ್ಷನ್ ಇದ್ರೆ ಏನ್ ಮಾಡ್ತೀರಿ, ಫಸ್ಟ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ತೀರಿ, ಸೆಕೆಂಡ್ ಹಂಗೆ ಇಡ್ತೀರಿ, ಮೈನಸ್ ಸೆಕೆಂಡ್ ಡಿಫ್ರೆನ್ಶಿಯೇಟ್ ಮಾಡ್ತೀರಿ, ಫಸ್ಟ್ ಹಂಗೆ ಇಡ್ತೀರಿ, ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ವಿ ಸ್ಕ್ವೇರ್ ಅಂದ್ರೆ ಏನು, ಸೆಕೆಂಡ್ ಫಂಕ್ಷನ್ ಸ್ಕ್ವೇರ್. ತಿಳಿತಾ? ಸೊ ಇವೆಲ್ಲ ರೂಲ್ಸ್ ಎಲ್ಲಿ ಕಲ್ತೀರಿ, PUC ಫಸ್ಟ್ ಇಯರ್ ಡೆರಿವೇಟಿವ್ಸ್ ಚಾಪ್ಟರ್ ಕೂಡ ಕಲ್ತೀರಿ. ಸೊ ಡಿಫ್ರೆನ್ಸಿಯೇಷನ್ ಮೀನಿಂಗ್ ಗೊತ್ತಾತ ಅನ್ಕೊಂಡಿನಿ, ಆಮೇಲೆ ಡೆರಿವೇಟಿವ್ಸ್ ಅಂದ್ರೆ ಮೀನಿಂಗ್ ಗೊತ್ತಾತ ಅನ್ಕೊಂಡಿನಿ, ಆಮೇಲೆ ಡಿಫ್ರೆನ್ಸಿಯೇಷನ್ ಎಲ್ಲಿ ಯೂಸ್ ಮಾಡ್ತಾರ ಅಂತ ಗೊತ್ತಾತ ಅನ್ಕೊಂಡಿನಿ, ಆಮೇಲೆ ಪ್ರಾಡಕ್ಟ್ ರೂಲ್ ಕ್ವೋಷಂಟ್ ರೂಲ್ ಗೊತ್ತಾಯ್ತು, ಆಮೇಲೆ ಯಾವ್ಯಾವ ಫಾರ್ಮುಲೇಸ್ ಬಹ್ಯಾಟ್ ಮಾಡ್ಬೇಕಂತ ಗೊತ್ತಾಯ್ತು. ಓಕೆ, ಆಮೇಲೆ ಅವು ಫಾರ್ಮುಲೇಸ್ ಬಹ್ಯಾಟ್ ಮಾಡಿದ್ರೆ ಅಷ್ಟೇ ನಾ ನೆಕ್ಸ್ಟ್ ಕ್ಲಾಸಸ್ ಏನು ಹೇಳ್ತೀನಿ ತಿಳಿತಾವೆ. ಆಮೇಲೆ ನೆಕ್ಸ್ಟ್ 5 ಚಾಪ್ಟರ್ಸ್ ತಿಳಿತಾವೆ. ಅವೇನರ ಫಾರ್ಮುಲೇಸ್ ಬಹ್ಯಾಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ 5 ಚಾಪ್ಟರ್ಸ್ ತಿಳಿಯಂಗಿಲ್ಲ. ಸೊ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಕೊಟ್ಟು ತಿಳ್ಕೋರಿ, ಆಮೇಲೆ ಅದನ್ನು ಕಲೀರಿ. ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ಆ್ಯನ್ ಇಂಪಾರ್ಟೆಂಟ್ ಟಾಪಿಕ್ ಕಾಲ್ಡ್ ಆಸ್ ಚೈನ್ ರೂಲ್. ಸೊ ಈ ಟಾಪಿಕ್ ಏನೈತಲ್ಲ ಚೈನ್ ರೂಲ್ ಟಾಪಿಕ್, ಈ ಟಾಪಿಕ್ ನೀವೇನರ ಕಲೀಲಿಲ್ಲ ಅಂತಂದ್ರೆ ಅಥವಾ ಲಕ್ಷ ಕೊಟ್ಟು ಕಲೀಲಿಲ್ಲ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ 7 ಚಾಪ್ಟರ್ಸ್ ತಿಳಿಯಂಗಿಲ್ಲ ಸೆಕೆಂಡ್ ಇಯರ್ ಒಳಗಡೆ. 7 ಚಾಪ್ಟರ್ಸ್ ಮಿಸ್ಟೇಕ್ ಆಗ್ತಾವೆ. 7 ಚಾಪ್ಟರ್ಸ್ ಒಳಗಡೆ ಎಷ್ಟೊಂದು ಪ್ರಾಬ್ಲಮ್ಸ್ ಮಿಸ್ಟೇಕ್ಸ್ ಆಗ್ತಾವೆ ಈ ಸಿಂಪಲ್ ಟಾಪಿಕ್ ಕಲಿಲ್ಲ ಅಂದ್ರೆ, ಯಾವುದು ಚೈನ್ ರೂಲ್. ಸೊ ಅದಕ್ಕೆ ನೆಕ್ಸ್ಟ್ ಟಾಪಿಕ್ ಮಾತ್ರ ಮಿಸ್ ಮಾಡಬೇಡ್ರಿ, ಕರೆಕ್ಟಾಗಿ ನೋಡ್ರಿ. ಓಕೆ, ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಟಾಪಿಕ್ಸ್. ಆಮೇಲೆ ಯಾರ್ಯಾರು ವಿಡಿಯೋ ನೋಡತ್ತೀರಿ, ಸೊ ವಿಡಿಯೋಸ್ ನೋಡತ್ತಿದ್ರಿ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ತಿಳಿತಾ? ಓಕೆ, ಆಮೇಲೆ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅದು ಯಾವ ಕಾಲೇಜ್ದವ್ರು ಇರ್ಬೋದು, ಯು ಕ್ಯಾನ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಸೊ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೇಳ್ಬೇಕಾಗಿತ್ತು ಏನಂದ್ರೆ, ಈಗ ನಾವು ಏನು ಆನ್ಲೈನ್ ಕ್ಲಾಸ್ ಮಾಡತ್ವಿ, ನಿಮ್ಗೆ ಕ್ಲಾಸಸ್ ತಿಳಿಯತ್ತೋಣಿಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಗೊತ್ತಾಗಿಲ್ಲ. ಸೊ ದ ಓನ್ಲಿ ವೇ ವಿ ಕ್ಯಾನ್ ನೋ ದ್ಯಾಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಟಾಪಿಕ್, ಅದು ಹೆಂಗೆ ನಮ್ಗೆ ತಿಳಿತದೆ ಅಂದ್ರೆ ಕಾಮೆಂಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಈ ಯಾರು ನೋಡತ್ತೀರಿ ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಲೇಜಸ್, ಓಕೆ, ಯಾರು ನೋಡತ್ತೀರಿ, ಸಪೋಸ್ ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಟಾಪಿಕ್, ಸೊ ಆ ಕಾಮೆಂಟ್ ಸೆಕ್ಷನ್ ಒಳಗಡೆ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಕಾಮೆಂಟ್ ಹಾಕ್ರಿ. ಅಥವಾ ನಿಮ್ಗೆ ತಿಳಿಯತ್ತಿಲ್ಲ ಅಂತಂದ್ರೆ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹಾಕ್ರಿ. ಅಥವಾ ಏನಾರ ಕನ್ಫ್ಯೂಷನ್ ಇದ್ರೆ ಏನು ಕನ್ಫ್ಯೂಷನ್ ಆಗ್ತೈತೆ ಅದ್ರೊಳಗಡೆ ಹಾಕ್ರಿ. ಅಂದ್ರೆ ನಾವು ಸ್ವಲ್ಪ ಏನಾರ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು. ಇಲ್ಲಾಂದ್ರೆ ನಮ್ಗೆ ಏನು ಗೊತ್ತಾಗಿಲ್ಲ ತಿಳಿಯತ್ತಿಲ್ಲ ಅನ್ನೋದು. ಸೊ ಅದನ್ನ ಸ್ವಲ್ಪ ಲಕ್ಷ ಕೊಟ್ಟು ಮಾಡ್ರಿ. ಓಕೆ, ಸಪೋಸ್ ವಿಡಿಯೋ ಪ್ರತಿಯೊಂದು ವಿಡಿಯೋಗೂ ಮಾಡ್ರಿ, ಏನು ಭಾಳ ಟೈಮ್ ಹೋಗಿ ಭಾಳ ಒಂದು ನಿಮಿಷದಿಂದ ಕಡಿಮೆ ಹೋಗುತ್ತೆ. ನಿಮ್ಗೆ ಆ ವಿಡಿಯೋ ತಿಳಿತಾ ವಿ ಅಂಡರ್ಸ್ಟುಡ್ ಅಂತ ಹಾಕ್ರಿ, ಅದು ತಿಳಿಲಿಲ್ಲ ವಿ ನಾಟ್ ಅಂಡರ್ಸ್ಟುಡ್ ಅಂತ ಹಾಕ್ರಿ. ಓಕೆ, ಅಥವಾ ವಿ ಡಿಂಟ್ ಅಂಡರ್ಸ್ಟ್ಯಾಂಡ್ ಅಂತ ಹಾಕ್ರಿ. ಸೊ ಅದನ್ನ ಮಾಡಿದ್ರೆ ನಮ್ಗೆ ಈಸಿ ಆಗತ್ತೆ. ಇಲ್ಲಾಂದ್ರೆ ನಮ್ಗೆ ಏನಾಗತ್ತೆ, ನಾವು ಹೇಳತ್ತೀವಿ ಕರೆಕ್ಟ್, ಅದು ಕ್ಯಾಮ್ರಾ ನೋಡ್ಕೊಂಡು ಹೇಳತ್ತೀವಿ, ಅದೇನು ತಿಳಿಯತ್ತೈತೋ ಇಲ್ಲ ಅನ್ನೋದಾಗ ಗೊತ್ತಾಗಿಲ್ಲ, ಸುಮ್ಮನೆ ಹಂಗೆ ಉದ್ದಕ್ಕೆ ಹೇಳೋದಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ಇದ್ರ ಕಡೆ ಲಕ್ಷ ಕೊಟ್ಟು ಕಾಮೆಂಟ್ ಮಾಡಿರಿ, ಸ್ವಲ್ಪ ನಿಮ್ಮದು ಟೈಮ್ ಕೊಡ್ರಿ. ಓಕೆ, ಸೊ ಥ್ಯಾಂಕ್ ಯು.